ಈ ವಿಡಿಯೋ ನೋಡ್ತಿರುವಂತಹ ಪೊಲೀಸರು ದಯವಿಟ್ಟು ತಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಪೊಲೀಸರ ಪರಿಚಯ ಇರುವಂತಹ ಆರೋಗ್ಯಸ್ವಾಮಿ ಅಲ್ಲೋಡಿ ಪೊಲೀಸರ ಪರಿಚಯ ಇರುವಂತಹ, ಪೊಲೀಸರ ಕುಟುಂಬದವರು ಆಗಿರುವಂತಹ ಅಥವಾ ಅವರ ಸ್ನೇಹಿತರಾಗಿರುವಂತಹ ಯಾರೇ ಆಗಲಿ ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಇದನ್ನ ನಿಮ್ಮ ಪರಿಚಿತ ಪೊಲೀಸರಿಗೆ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಇದು ನಮ್ಮ ರಾಜ್ಯದ ಪೊಲೀಸರು ನೋಡಲೇಬೇಕಾಗಿರುವಂತಹ, ಇವತ್ತಿನ ಸಂದರ್ಭದಲ್ಲಿ ನೋಡಲೇಬೇಕಾಗಿರುವಂತಹ ಒಂದು ವಿಡಿಯೋ ಮತ್ತು ತಿಳ್ಕೊಳ್ಳೇಬೇಕಾಗಿರುವಂತಹ ಒಂದು ವಿಚಾರ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಗೌರವಾಧ್ಯಕ್ಷ. ಇವತ್ತು ನನ್ನ ಕೈಯಲ್ಲಿ ಒಂದು ಫೋಟೋ ಇದೆ. ಬಹುಶಃ ನಮ್ಮ ರಾಜ್ಯದ ಬಹುತೇಕ ಪೊಲೀಸರಿಗೆ ಈ ಫೋಟೋದಲ್ಲಿರುವಂತಹ ವ್ಯಕ್ತಿ ಯಾರು ಅಂತ ಗೊತ್ತಿದೆ. ಮಿಕ್ಕವ್ರಿಗೂ ಸಹ ಬಹುತೇಕರಿಗೆ ಗೊತ್ತಿದೆ. ಇವರು ನಮ್ಗೆಲ್ಲ ಗೊತ್ತಿರುವಂತೆ ಮಧುಕರ್ ಶೆಟ್ಟಿ IPS, ಬಹಳ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಕನ್ನಡಿಗ ಪೊಲೀಸ್ ಅಧಿಕಾರಿ IPS ಪಡೆದುಕೊಂಡು ನಮ್ಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ, ಬೆಂಗಳೂರಿನಲ್ಲಿ ಲೋಕಾಯುಕ್ತ, ಬೆಂಗಳೂರು ನಗರ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿ ಬಹಳ ದೊಡ್ಡ ಹೆಸರನ್ನ ಪಡೆದುಕೊಂಡಂತಹ ವ್ಯಕ್ತಿ ಇವತ್ತೆಲ್ಲಿದ್ದಾರೆ, ಹೇಗಿದ್ದಾರೆ ಬಹುತೇಕರು ಗೊತ್ತಿದೆ. ಇವರು 2018 ಡಿಸೆಂಬರ್ 28 ದೂರದ ಹೈದರಾಬಾದ್ನಲ್ಲಿ ಅಕಾಲಿಕವಾಗಿ, ನನಗನ್ಸುವಾಗ 49-50 ವರ್ಷ ಅಷ್ಟೇ ಆಗ ವಯಸ್ಸು, ಅಕಾಲಿಕವಾಗಿ ನಿಧನ ಹೊಂದ್ತಾರೆ. ಹೈದರಾಬಾದ್ಗೆ ಯಾಕೆ ಹೋದ್ರು ಮಧುಕರ್ ಶೆಟ್ಟಿ IPS? ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಒಂದಿದೆ. ಮಧುಕರ್ ಶೆಟ್ಟಿ ಅವರ ತಂದೆ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅಂತ, ಕುಂದಾಪುರದವರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದ ಕಡೆಯವರು, ಪ್ರಜಾವಾಣಿಯಲ್ಲಿ ಬಹಳ ದೊಡ್ಡ ಪತ್ರಕರ್ತರಾಗಿದ್ದಂತವರು ಮತ್ತು ಅವರು ಒಂದು ಸಮಯದಲ್ಲಿ ತುಂಬಾ ದೊಡ್ಡ ಆದರ್ಶಗಳನ್ನು ಇಟ್ಟುಕೊಂಡು ಮಂಗಳೂರಿಗೆ ಹೋಗಿ ಮುಂಗಾರು ಅನ್ನುವಂತಹ ಒಂದು ದಿನಪತ್ರಿಕೆಯನ್ನು ಆರಂಭಿಸಿದಂತವ್ರು. ಅವರ ಜೊತೆಗೆ ಸೇರಿ ಕೆಲಸ ಮಾಡಿದಂತಹ 10 ಜನ ಬಹಳ ದೊಡ್ಡ ಪತ್ರಕರ್ತರಾಗಿ ಜನಪರ ಕಾಳಜಿಗಳನ್ನು ಇಟ್ಟುಕೊಂಡು ಕೆಲಸ ಮಾಡಿ ಬಹಳ ದೊಡ್ಡ ಹೆಸರನ್ನ ಪಡೆದುಕೊಂಡಿದ್ದಾರೆ. ಆ ವಡ್ಡರ್ಸೆ ರಘುರಾಮ ಶೆಟ್ಟರ ಮಗ ಇವರು ಮಧುಕರ್ ಶೆಟ್ಟಿ. ಮಧುಕರ್ ಶೆಟ್ಟಿ ಅವರು ಬೆಂಗಳೂರಿನಲ್ಲಿ ಓದಂತವರು, ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಓದಂತವರು. ತದನಂತರ ದೆಹಲಿಯ ಪ್ರತಿಷ್ಠಿತ JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಉನ್ನತ ವ್ಯಾಸಂಗ ಮಾಡಿದಂತವರು. ಅದಾದ ನಂತರ ಅವರು UPSC ಬರೆದು UPSCಯಲ್ಲಿ IPSಗೆ ನೇಮಕಾತಿಯಾಗಿ ನಮ್ಮ ರಾಜ್ಯದ ಕೇಡರ್ ಆಗಿಯೇ ಕರ್ನಾಟಕಕ್ಕೆ ಬಂದಂತವರು. ಕನ್ನಡಿಗರ ಪೊಲೀಸ್ ಅಧಿಕಾರಿಗಳ ಪ್ರಾಮಾಣಿಕರ ಎಲ್ಲರ ಹೆಮ್ಮೆ ಮಧುಕರ್ ಶೆಟ್ಟರಾಗಿದ್ದರು. ಆದರೆ ಅವರು ಆಗಲೇ ನಾನು ಹೇಳಿದಂಗೆ ಹೈದರಾಬಾದ್ಗೆ ಯಾಕೆ ಹೋದರು? ಇವತ್ತು ನಮ್ಮ ರಾಜ್ಯದಲ್ಲಿ ಪೊಲೀಸರು ಅನ್ಯಾಯದ ವಿರುದ್ಧ, ಅಕ್ರಮಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವಂತಹ KRS ಪಕ್ಷದ ವಿರುದ್ಧ ಕೆಲವು ಭ್ರಷ್ಟ ಮತ್ತು ದುಷ್ಟ ಪೊಲೀಸ್ ಅಧಿಕಾರಿಗಳು ಕಿಡಿಕಾರ್ತಿರುವಂತಹ ಸಂದರ್ಭದಲ್ಲಿ ನಾನು ರವಿಕೃಷ್ಣ ರೆಡ್ಡಿ ಮಧುಕರ್ ಶೆಟ್ಟರ ಬಗ್ಗೆ ಮಾತನಾಡುವಂತಹ ಪ್ರಸಂಗ ಯಾಕೆ ಬಂದಿದೆ? ಬಂಧುಗಳೇ, ಮಧುಕರ್ ಶೆಟ್ಟರು ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಬೆಂಗಳೂರು ಲೋಕಾಯುಕ್ತ, ನಗರ ಜಿಲ್ಲೆಯ ಲೋಕಾಯುಕ್ತ SP ಆಗಿದ್ದಾಗ, ಆಗ ಇವತ್ತೇನು CBIಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ ರೂಪ್ ಕುಮಾರ್ ದತ್ತ, RK ದತ್ತ, ಅವರು ಲೋಕಾಯುಕ್ತದ DGP ಆಗಿದ್ರು. ಅವರ ಮೇಲಧಿಕಾರಿಯಾಗಿದ್ದು ಮಧುಕರ್ ಶೆಟ್ಟರ ಮೇಲಧಿಕಾರಿಯಾಗಿ DGP ಆಗಿ RK ದತ್ತ ಇದ್ರು. ನಿಮ್ಗೆಲ್ಲ ಗೊತ್ತಿರಬಹುದು, ಬಹಳ ಜನಕ್ಕೆ ಗೊತ್ತಿದೆ ಇದು. 2000 ಬಹುಶಃ 9-10 ಸುಮಾರಿನಲ್ಲಿ ಅನ್ಸುತ್ತೆ, ಒಬ್ಬ ಕಡು ಭ್ರಷ್ಟ MLA ವಿಧಾನಸೌಧದ ಪಕ್ಕದಲ್ಲಿರುವಂತಹ ಲೆಜಿಸ್ಲೇಟರ್ಸ್ ಹೌಸ್ ಅಂತ ಏನಿದೆ, ಶಾಸಕರ ಭವನ, ಅದರಲ್ಲಿ 5 ಲಕ್ಷ ರೂಪಾಯಿ ಲಂಚವನ್ನ ತೆಗೆದುಕೊಳ್ತಿದ್ದಾಗ, ಯಾವುದೋ ಒಂದು ಕೆಲಸ ಮಾಡಿಸ್ಕೊಡೋದಕ್ಕೆ ಅವನ ಪಾತ್ರವಿಲ್ಲದೆ ಇದ್ರೂ ನಾನು ನೀನು 5 ಲಕ್ಷ ಕೊಟ್ಟರೆ ನಾನು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾಗ ಆ ವ್ಯಕ್ತಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಾಗ ಇದೇ ರೂಪ್ ಕುಮಾರ್ ದತ್ತ ಮತ್ತು ಮಧುಕರ್ ಶೆಟ್ಟರು ನೇರವಾಗಿ ಶಾಸಕರ ಭವನಕ್ಕೆ ಹೋಗಿ
ಆ ಸಂಪಂಗಿ KGF ನ ಶಾಸಕಾವತಿಗೆ ಆ ಸಂಪಂಗಿ ಲಂಚ ತೆಗೆದುಕೊಳ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಶಾಸಕರ ಭವನದಿಂದ ಹಿಡ್ಕೊಂಡು ಹೋಗಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸಿದಂತ ಅವರು ಮಧುಕರ್ ಶೆಟ್ಟಿ ಮತ್ತು ರೂಪ್ ಕುಮಾರ್ ದತ್ತ. ಇವತ್ತು ಈ ಕಳೆದ 15 ವರ್ಷಗಳಲ್ಲಿ ಎಷ್ಟು ಜನ ನಮ್ಮ ಲೋಕಾಯುಕ್ತ ಅಧಿಕಾರಿಗಳು ಆ ತರಹದ ಕೆಚ್ಚೆದೆಯನ್ನ ತೋರಿಸಿದ್ದಾರೆ, ಆ ತರಹದ ಪ್ರಾಮಾಣಿಕತೆಯನ್ನ ತೋರಿಸಿದ್ದಾರೆ? ಇಲ್ಲವೇ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿರುವಂತಹ ಹೋರಾಟದ ಸಂದರ್ಭದಲ್ಲಿ ನಾವು ಇವೆಲ್ಲವನ್ನು ಗಮನಿಸಿದಾಗ ಕಳೆದ 15-20 ವರ್ಷಗಳಲ್ಲಿ ನಮ್ಮ ರಾಜ್ಯದ ಆಡಳಿತ, ಪೊಲೀಸರ ಕಾರ್ಯವೈಖರಿ ಹೇಗೆಲ್ಲ ಅಧೋಗತಿಗೆ ಇಳಿದಿದೆ ಅನ್ನೋದಕ್ಕೆ ಒಂದು ನಿದರ್ಶನ ಇದೆ. ಈಗ ನಾನು ಮತ್ತೆ ವಾಪಸ್ ಬರ್ತೀನಿ, ಹಲವು ವಿಚಾರಗಳಿದೆ. ಹೈದರಾಬಾದ್ನಲ್ಲಿ ಡಿಸೆಂಬರ್ 28, 2018 ಮಧುಕರ್ ಶೆಟ್ಟರು ಅಕಾಲಿಕವಾಗಿ ಅನಾರೋಗ್ಯ ಪೀಡಿತರಾಗಿ ತೀರ್ಕೊಂಡಾಗ ಅವರಿಗೆ ಎಷ್ಟು ಕಡೆಗಳಲ್ಲಿ ಶ್ರದ್ಧಾಂಜಲಿ ಸಭೆಗಳು ನಡೆದವು ಗೊತ್ತಿಲ್ಲ. ಎಷ್ಟು ಜನ ಪೊಲೀಸರು ಏನು ಅವ್ರ ಬಗ್ಗೆ ಹೆಮ್ಮೆ ಪಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡಿದ್ರು, ಶ್ರದ್ಧಾಂಜಲಿ ಸಂತಾಪ ಸೂಚಕ ಸಭೆಗಳನ್ನ ಮಾಡಿದ್ರು ಗೊತ್ತಿಲ್ಲ. ಆದರೆ ನಾವು ಮಾಡಿದ್ವಿ. ಎಲ್ಲಕ್ಕೆ ನಾವು ಅನ್ನೋದ್ರ ಬದಲಿಗೆ ನಾನೇ ಹೇಳ್ತೀನಿ, ನಾನೇ ಮಾಡಿದೆ. ಎಲ್ಲಿ ಮಾಡಿದೆ? ಯಾವ ಶಾಸಕರ ಭವನದಲ್ಲಿ ಸಂಪಂಗಿಯನ್ನ ಮಧುಕರ್ ಶೆಟ್ಟಿ ಅರೆಸ್ಟ್ ಮಾಡಿದ್ರು ಅದೇ ಶಾಸಕರ ಭವನದ ಸಭಾಂಗಣದಲ್ಲಿ ಜನವರಿ 12, 2019 ನಾವೊಂದು ಸಂತಾಪ ಸೂಚಕ ಸಭೆಯನ್ನ, ಶ್ರದ್ಧಾಂಜಲಿ ಸಭೆಯನ್ನ ಆಯೋಜನೆ ಮಾಡಿದ್ವಿ. ಬೇರೆ ಯಾವ ಅಧಿಕಾರಿಗಳು, ರಾಜಕಾರಣಿಗಳು, ಪಕ್ಷದವರು, ಸಂಘಟನೆಯವರು ಮಾಡಿದ್ದು ನನಗೆ ಗೊತ್ತಿಲ್ಲ. ಆದರೆ ನಾವು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಆವತ್ತು ಸಂತಾಪ ಶ್ರದ್ಧಾಂಜಲಿ ಸಭೆಯನ್ನ ಮಾಡಿದ್ವಿ. ಒಬ್ಬ ಕನ್ನಡಿಗರ ಹೆಮ್ಮೆ, ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ, ಇವರು ರಾಜ್ಯದ ಲಕ್ಷಾಂತರ ಸರ್ಕಾರಿ ನೌಕರರಿಗೆ, ಸಹಸ್ರಾರು ಪೊಲೀಸ್ ಅಧಿಕಾರಿಗಳಿಗೆ ಮಧುಕರ್ ಶೆಟ್ಟರು ಪ್ರೇರಣೆಯಾಗಬೇಕು. ಅವರನ್ನ ತಿಳ್ಕೊಳ್ಳೋದ್ರ ಮೂಲಕ, ಅವರನ್ನ ಗೌರವಿಸೋದ್ರ ಮೂಲಕ ಸರ್ಕಾರಿ ಸೇವೆಯಲ್ಲಿರುವಂತಹ ಪೊಲೀಸರು ನಾವು ಸಹ ನಿವೃತ್ತರಾದ ಮೇಲೆ ಅಥವಾ ನಮಗೇನೋ ಒಂದು ಸಮಸ್ಯೆಯಾಗಿ ನಾವು ಅಕಾಲಿಕವಾಗಿ ಸತ್ತಾಗಲಾದ್ರೂ ಜನ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ನಮ್ಮನ್ನ ನೆನಪಿಟ್ಟುಕೊಂಡು ಇದೇ ತರಕ್ಕೆ ನಮ್ಮನ್ನ ನೆನಪಿಸಿಕೊಳ್ತಾರೆ ಮತ್ತು ನಾವು ಸಹ 4 ಜನಕ್ಕೆ ಪ್ರೇರಕರಾಗ್ತೀವಿ ಅನ್ನುವಂತಹ ಭಾವ ಸರ್ಕಾರದಲ್ಲಿ ಕೆಲಸ ಮಾಡ್ತಿರುವಂತಹ ಪೊಲೀಸ್ ಇಲಾಖೆ ಅಧಿಕಾರಿಗಳಲ್ಲಿ ಮೂಡ್ಲಿ ಅನ್ನುವಂತಹ ಕಾರಣಕ್ಕಾಗಿ ಮತ್ತು ಮಧುಕರ್ ಶೆಟ್ಟರು ಮಾಡಿದಂತಹ ಕೆಲಸಗಳಿಗೆ ಕೃತಜ್ಞತಾ ಪೂರ್ವಕವಾಗಿ ಆವತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ವತಿಯಿಂದ ನಾವೊಂದು ಶ್ರದ್ಧಾಂಜಲಿ ಸಭೆಯನ್ನ ಆಯೋಜನೆ ಮಾಡಿದ್ವಿ. ಜನವರಿ 12, 2019 ಅವತ್ತು ಆ ಸಭೆಗೆ RK ದತ್ತ ಅವರು ಬರಬೇಕಾಗಿತ್ತು. ಆಗ ಅವರು ಕರ್ನಾಟಕದ ಬಹಳ ದೊಡ್ಡ ಪೊಲೀಸ್ ಇಲಾಖೆ, ಬಹಳ ದೊಡ್ಡ ಉನ್ನತ ಅಧಿಕಾರದಲ್ಲಿದ್ರು. ಕಾರಣಾಂತರದಿಂದ ಅವತ್ತು ಬರಲಿಲ್ಲ. ಆದರೆ ಅಜಯ್ ಕುಮಾರ್ ಸಿಂಗ್ ಬೆಂಗಳೂರಿನ ಕಮಿಷನರ್ ಆಗಿ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ರಾಜ್ಯದ ಪೊಲೀಸರಿಗೆ ಹೆಮ್ಮೆ ಅನ್ನುವಂತಹ ಮತ್ತೊಬ್ಬ ಅಧಿಕಾರಿ ಅವರು ಯಾರು? ಅಜಯ್ ಕುಮಾರ್ ಸಿಂಗ್ ಅವರು ಬಂದಿದ್ರು. ಅದ್ರ ಜೊತೆಗೆ ಮಧುಕರ್ ಶೆಟ್ಟರ ಕಾಲೇಜು ಸಹಪಾಠಿ ಸುಗತಾ ಶ್ರೀನಿವಾಸರಾಜು, ಮಾಜಿ ಕರ್ನಾಟಕದ ದೊಡ್ಡ ದಿನಪತ್ರಿಕೆಗಳ ಮಾಜಿ ಸಂಪಾದಕರು, ದೊಡ್ಡ ಹೆಸರುವಾಸಿ ಪತ್ರಕರ್ತರು ಮತ್ತು ಮಧುಕರ್ ಶೆಟ್ಟರ ಆತ್ಮೀಯ ಸ್ನೇಹಿತ ಮತ್ತು ಸಹಪಾಠಿ ಆಗಿದ್ದು ಅವರು ಸುಗತಾ ಶ್ರೀನಿವಾಸರಾಜು ಬಂದಿದ್ರು. ಅದೇ ರೀತಿಯಲ್ಲಿ ಆವತ್ತಿಗೂ ಸಹ MLC ಆಗಿದ್ದು ಈಗಲೂ MLC ಆಗಿರುವಂತಹ ರಮೇಶ್ ಬಾಬು ಅವರು, ವಕೀಲರು, ಜನಪರ ಕಾಳಜಿ ಇರುವಂತಹವರು, ಅವರು ಸಹ ಆ ಸಭೆಗೆ ಬಂದಿದ್ರು. ಸುಮಾರು ಒಂದು 100ಕ್ಕಿಂತ ಹೆಚ್ಚು ಜನ ಅವತ್ತು ಆ ಸಭೆಗೆ ಶ್ರದ್ಧಾಂಜಲಿ ಸಭೆಗೆ ಶಾಸಕರ ಭವನದ ಸಭಾಂಗಣಕ್ಕೆ ಬಂದಿದ್ರು. ಹೀಗೆ ಒಬ್ಬ ಅಧಿಕಾರಿ ಸತ್ತಾಗ, ಪೊಲೀಸ್ ಇಲಾಖೆ ಅಧಿಕಾರಿ ಸತ್ತಾಗ, ಒಬ್ಬ ಪ್ರಾಮಾಣಿಕ ಅಧಿಕಾರಿ ಸತ್ತಾಗ, ರವಿಕೃಷ್ಣಾರೆಡ್ಡಿ ಆದ ನಾವು ಆಗ ಇನ್ನು KRS ಪಕ್ಷ ಸ್ಥಾಪನೆ ಆಗಿರಲಿಲ್ಲ. ಆಗ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇತ್ತು. ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಭ್ರಷ್ಟಾಚಾರದ ಕೂಪವಾಗಿದ್ದಂತಹ ಮತ್ತು ಭ್ರಷ್ಟರನ್ನ ಹೆಡೆಮುರಿ ಕಟ್ಟಿ ಮಧುಕರ್ ಶೆಟ್ಟರು ಎಲ್ಲಿಂದ ಎಳೆದುಕೊಂಡು ಬಂದಿದ್ರು, ಒಂದು ರೀತಿಯಲ್ಲಿ ಪೊಯೆಟಿಕ್ ಜಸ್ಟಿಸ್ ತರಕ್ಕೆ ಅದೇ ಶಾಸಕರ ಭವನದ ಸಭಾಂಗಣದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನ ಮಾಡಿದ್ವಿ. ಇವತ್ತು ಕರ್ನಾಟಕದಲ್ಲಿ ಈ ಸಿಂಗಮ್ಮು, ಪಿಂಗಮ್ಮು, ಮಂಗಮ್ಮು ಅಂದುಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಏನು ಎಗರಾಡ್ತಾ ಇರುವಂತಹ ಅನೇಕ ಪೊಲೀಸ್ ಅಧಿಕಾರಿಗಳು ಯಾವೆಲ್ಲ ರೀತಿಯಲ್ಲಿ ಭ್ರಷ್ಟರಾಗಿದ್ದಾರೆ, ಅಪ್ರಾಮಾಣಿಕರಾಗಿದ್ದಾರೆ ಮತ್ತು ಮೀಡಿಯಾ ಮ್ಯಾನೇಜ್ ಮಾಡೋದ್ರ ಮೂಲಕ ತಮ್ಮ ಏನು ಪ್ರಭಾವಳಿಯನ್ನು ಕೃತಕವಾಗಿ ಸೃಷ್ಟಿಸಿಕೊಂಡಿದ್ದಾರೆ ಅಂತ ನಾವು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಏನು ಪೊಲೀಸರು ಅಂದ್ರೆ KRS ಪಕ್ಷದವರು ಮುಗಿ ಬೀಳ್ತಾರೆ, ಪೊಲೀಸರ ಮೇಲೆ ಇವರಿಗೆ ಕೋಪ ದ್ವೇಷ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಅನೇಕ ಸುಳ್ಳು ಕೇಸುಗಳನ್ನು ಹಾಕಿ ಒಂದೇ 5-6 ದಿವಸಗಳ
ಅವಧಿಯಲ್ಲಿ ನನ್ನ ಮೇಲೆ 2 ಸುಳ್ಳು ಕೇಸುಗಳನ್ನ ಪ್ರಜ್ಞಾಪೂರ್ವಕವಾಗಿ ಬೆಂಗಳೂರು ನಗರ ಪೊಲೀಸರು ಹಾಕಿದ್ದಾರೆ. ಹೀಗೆಲ್ಲ ನಮ್ಮವರ ಮೇಲೆ ಸುಮಾರು 100ಕ್ಕಿಂತ ಹೆಚ್ಚು ಪೊಲೀಸ್ ಕೇಸ್ಗಳಿದೆ. ಈಗ ಪೊಲೀಸರು ಕೆಆರ್ಎಸ್ ಪಕ್ಷದ ವಿರುದ್ಧ ಇದ್ದಾರೆ ಅಥವಾ ಕೆಆರ್ಎಸ್ ಪಕ್ಷದವರು ಪೊಲೀಸರ ವಿರುದ್ಧ ಇದ್ದಾರೆ ಅನ್ನುವಂತಹ ಒಂದು ನೆರೆಟಿವ್ ಅನ್ನ, ಸುಳ್ಳು ಸಂಕಥನವನ್ನ ಪೊಲೀಸರೇ ಕಟ್ಟಿ ಕೆಆರ್ಎಸ್ ಪಕ್ಷವನ್ನ ಬಗ್ಗು ಬಡಿದಿದ್ದೀವಿ ನೋಡಿ, 60-70 ಜನರ ಫೋನ್ಗಳು ಕಿತ್ಕೊಂಡು ಇವಾಗ ಅವರ ಫೇಸ್ಬುಕ್ ಪೇಜ್ಗಳೆಲ್ಲ ಡಿಲೀಟ್ ಮಾಡ್ತೀವಿ ನೋಡಿ ಅಂತೇಳಿ ಕದ್ದು ಮುಚ್ಚಿ ಕೊಠಡಿ ಒಳಗಡೆ, ರೂಮ್ ಒಳಗಡೆ ಮೀಸೆ ತಿರುಗುತ್ತಿರುವಂತಹ ಸಂದರ್ಭದಲ್ಲಿ ಈ ಕೆಲವೊಂದು ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡಲೇಬೇಕಾಗಿದೆ. ಶಕೀಲ್ ಅಹ್ಮದ್ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದಂತವ್ರು. ಯಾರೋ ಮಲ್ಲಿಕಾರ್ಜುನ್ ಬಂಡೆ ಯಾವುದೋ ಒಬ್ಬ ಕೊಲೆಗಡಕನನ್ನೋ ಕಳ್ಳನನ್ನು ಹಿಡಿಯೋದಿಕ್ಕೆ ಹೋದಾಗ ಹುತಾತ್ಮರಾದಂತವ್ರು. ನಾಡೊಳಗಡೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಸಂದರ್ಭದಲ್ಲಿ ರಾಜ್ಯದ 100 ಪೊಲೀಸರು ಹುತಾತ್ಮರಾಗಿದ್ದಾರೆ, ಗುಂಡಿಗೆ ಎದೆ ಕೊಟ್ಟಿದ್ದಾರೆ. ಹಲ್ಲೆ ದೊಂಬಿಗಳನ್ನು ನಿಲ್ಲಿಸೋದಿಕ್ಕೆ ಹೋದಾಗ ಅವರ ಮೇಲೆ ದೈಹಿಕ ದಾಳಿಗಳಾಗಿವೆ. ಇಂತಹ ಪೊಲೀಸ್ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಪ್ರಾಣತ್ಯಾಗಕ್ಕೂ ಸಿದ್ಧರಾಗಿರುವಂತಹ ಪೊಲೀಸರ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾಕೆ ತಾನೇ ವಿರೋಧ ಮಾಡುತ್ತೆ? ಪ್ರಾಮಾಣಿಕರ ವಿರುದ್ಧ, ಸಂಬಳಕ್ಕೆ ಸರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡುವ ಸಂವಿಧಾನವನ್ನು ಎತ್ತಿ ಹಿಡಿಯುವಂತ ಯಾವುದೇ ವ್ಯಕ್ತಿ, ಸಂಘಟನೆ, ನೌಕರರ ವಿರುದ್ಧ ಕೆಆರ್ಎಸ್ ಪಕ್ಷ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಏನಂದ್ರೆ ಅದು ಉಗುರಿನಿಂದ ಕಾಲ್ಬೆರಳಿನಿಂದ ತಲೆಯ ಕೂದಲವರೆಗೆ ಅಂತ ಹೇಳ್ತಾರೆ, ಅಡಿಯಿಂದ ಮುಡಿಯವರೆಗೆ ಅನ್ನುವಂತಹ ರೀತಿಯಲ್ಲಿ ಉಕ್ಕಿರುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಧೈರ್ಯವನ್ನ ಕೊಡಬೇಕಾದಂತಹ, ಜನಸಾಮಾನ್ಯರ ಹಕ್ಕುಗಳನ್ನು ರಕ್ಷಿಸಬೇಕಾದಂತಹ ಪೊಲೀಸ್ ಇಲಾಖೆ ಹೇಗೆ ನಡೀತಾ ಇದೆ ಅನ್ನೋದು ನಮ್ಮ ರಾಜ್ಯದ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗಿಯೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವಾಗೆಲ್ಲ ಪೊಲೀಸರ ಅವ್ಯವಹಾರ, ಕುಕೃತ್ಯಗಳು, ಅಕ್ರಮಗಳನ್ನು ಪ್ರಶ್ನಿಸಿದಾಗ ಸಂಖ್ಯೆಯಲ್ಲಿ ಜನ ಕೆಆರ್ಎಸ್ ಪಕ್ಷದ ಕಚೇರಿಗೆ ಬರ್ತಾರೆ, ಸಹಾಯವನ್ನ ಪಡ್ಕೊಳ್ತಾರೆ, ಅನ್ಯಾಯವನ್ನ ಪ್ರಶ್ನಿಸುವಂತಹ ಒಂದು ಧೈರ್ಯವನ್ನ ಪಡ್ಕೊಂಡು ಹೋಗಿ ಅನ್ಯಾಯವನ್ನ ಪ್ರಶ್ನಿಸ್ತಾ ಇದ್ದಾರೆ. ಆದರೆ ಎಲ್ರಿಗೂ ಗೊತ್ತಿರಲಿ, ಇದೇ ತಿಂಗಳ 6ನೇ ತಾರೀಕು ಅಕ್ಟೋಬರ್ 6, 2025 ಆರಂಭಿಸಿ ಇವತ್ತು ಅಕ್ಟೋಬರ್ 16, 2025 ಕಳೆದ 11 ದಿವಸಗಳಲ್ಲಿ ನಮ್ಮ ಪಕ್ಷದ 3 ತಂಡಗಳು, ಉಪಾಧ್ಯಕ್ಷರಾದಂತಹ ಮಂಜುನಾಥ್, ಮತ್ತೊಬ್ಬ ಉಪಾಧ್ಯಕ್ಷರಾದಂತಹ ಸೋಮ್ ಸುಂದರ್, ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾಣಗೆರೆ, ಇವರೆಲ್ಲರ ನೇತೃತ್ವದಲ್ಲಿ ರಾಜ್ಯದ 30ಕ್ಕಿಂತ ಹೆಚ್ಚು 30 ಜಿಲ್ಲೆಗಳಲ್ಲಿ, ಒಂದು ಜಿಲ್ಲೆ ಬಹುಶಃ ತಪ್ಪಿದೆ, ಅಲ್ಲೇನೋ ಒಂದು ಸಮಸ್ಯೆ ಆಯ್ತು ಅಂತ ಕಾರಣಕ್ಕಾಗಿ 30 ಜಿಲ್ಲೆಗಳಲ್ಲಿ ಕಳೆದ 11 ದಿವಸಗಳಿಂದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಂತ ಅಭಿಯಾನ ಮಾಡಿದ್ದಾರೆ. 100 ವಿಡಿಯೋಗಳನ್ನ ಮಾಡಿದ್ದಾರೆ. ಎಲ್ಲಿಯಾದರೂ ಪೊಲೀಸರ ಜೊತೆ ಮಾತನಾಡಿದ್ದಾರಾ? ಪೊಲೀಸರ ಜೊತೆ ವಾದಕ್ಕೆ ಹೋಗಿದ್ದಾರಾ? ಸಂಘರ್ಷಕ್ಕೆ ಹೋಗಿದ್ದಾರಾ? ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪುಟದಲ್ಲಿ, ನನ್ನ ಪುಟದಲ್ಲಿ, ನಮ್ಮ ಪಕ್ಷದ 16 ಪುಟಗಳಲ್ಲಿ 16,000, ಒಂದಲ್ಲ ಎರಡಲ್ಲ, ಹಲವು ಸಾವಿರ ಅಭಿಯಾನಗಳು, ವಿಡಿಯೋಗಳಿವೆ. 100 ಸರ್ಕಾರಿ ಕಚೇರಿಗಳಲ್ಲಿ ಮಾಡಿದ್ದೀವಿ, ಪಾದಯಾತ್ರೆಯನ್ನ ಮಾಡಿದ್ದೀವಿ ಸೌಜನ್ಯ ವಿಚಾರವಾಗಿ. ಅನ್ನಭಾಗ್ಯ ಯೋಜನೆಯಲ್ಲಾಗುವಂತಹ ಅಕ್ರಮಗಳ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಅಭಿಯಾನಗಳನ್ನ ಮಾಡಿದ್ದೀವಿ. ನಮ್ಮ ತೆರಿಗೆಯ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಸರ್ಕಾರಿ ವಾಹನಗಳನ್ನ ತಮ್ಮ ತೆವಲಿಗೆ, ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸಿಕೊಳ್ಳುವಂತಹ ಭ್ರಷ್ಟ, ಅದಕ್ಷ ಮತ್ತು ಜನರ ತೆರಿಗೆ ಹಣವನ್ನು ಲೂಟಿ ಮಾಡುವಂತಹ ಅಧಿಕಾರಿಗಳ ವಿರುದ್ಧ 10 ಅಭಿಯಾನಗಳನ್ನ ಮಾಡಿದ್ದೀವಿ. ಆ ಅಭಿಯಾನಗಳಲ್ಲಿ ಆ ಜನರ ಬೆಂಬಲ, ಸ್ಪಂದನೆ ಅಭೂತಪೂರ್ವ, ಅದ್ಭುತ ಅಂತಿಲ್ಲ. ಆದರೆ ಯಾವಾಗೆಲ್ಲ ತಿಂಗಳಿಗೋ, 2 ತಿಂಗಳಿಗೋ, 3 ತಿಂಗಳಿಗೋ ಯಾವುದೋ ಒಂದು ಸಂದರ್ಭದಲ್ಲಿ ಪೊಲೀಸರ ಕುಕೃತ್ಯ ನಮ್ಮ ಕಣ್ಣಿಗೆ ಕಾಣಿಸಿದಾಗ, ಅದನ್ನು ನಾವು ವಿಡಿಯೋ ಸಮೇತವಾಗಿ ಪ್ರಶ್ನಿಸಿದಾಗ ರಾಜ್ಯದ ಲಕ್ಷಾಂತರ ಜನ, ಬಹುಶಃ ಕೆಲವು ಪೇಜ್ಗಳಲ್ಲಿ ಕೋಟಿಗಟ್ಟಲೆ ವ್ಯೂಸ್ ಆಗಿದೆ. ರಾಜ್ಯದ ಲಕ್ಷಾಂತರ ಜನ ಪೊಲೀಸರ ವಿರುದ್ಧವಾಗಿ ನಾವು ಕಾರ್ಯಾಚರಣೆ ಅಥವಾ ಕಾರ್ಯಕ್ರಮ ಅಥವಾ ಅಭಿಯಾನ ಅಥವಾ ಒಂದು ಸ್ಪಾಂಟೇನಿಯಸ್ ಆಗಿ ಒಂದು ಯಾವುದೋ ಒಂದು ಚಟುವಟಿಕೆ ಆದಾಗ ರಾಜ್ಯದ ಲಕ್ಷಾಂತರ ಜನ ಬಂದು ಆ ವಿಡಿಯೋಗಳನ್ನ ನೋಡಿದ್ದಾರೆ.
ಶೇರ್ ಮಾಡಿಕೊಂಡಿದ್ದಾರೆ, ಮಾತನಾಡಿದ್ದಾರೆ. ಯಾಕಿರಬಹುದು ಅಂತ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಯೋಚಿಸಬೇಕು. ನಾವು ಅನ್ನಭಾಗ್ಯ ಇರಬಹುದು, RTO ಅವ್ಯವಹಾರಗಳಿರಬಹುದು, ಸರ್ಕಾರಿ ವಾಹನಗಳ ದುರುಪಯೋಗ ಇರಬಹುದು, ಚುನಾವಣಾ ಕಣದಲ್ಲಿ ನಾವು ಮಾಡುವಂತಹ ಅಭಿಯಾನಗಳಿರಬಹುದು, ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಇರಬಹುದು, ಪಾದಯಾತ್ರೆ ಇರಬಹುದು. ಒಂದು ರಾಜಕೀಯ ಪಕ್ಷವಾಗಿ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ, ಸಾರ್ವಜನರ ಹಿತಕ್ಕಾಗಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡಿರುವಂತಹ ಅಸಂಖ್ಯಾತ ಕಾರ್ಯಕ್ರಮಗಳಲ್ಲಿ ನಮಗೆ ಸಿಗದೇ ಇರುವಂತಹ ಸ್ಪಂದನೆ, ಎಲ್ಲೋ 2 ತಿಂಗಳಿಗೋ 3 ತಿಂಗಳಿಗೋ ಒಂದಲ್ಲ ಒಂದು ಸಂದರ್ಭದಲ್ಲಿ ಪೊಲೀಸರನ್ನು ನಾವು ಪ್ರಶ್ನಿಸಿದಾಗ, ಪೊಲೀಸರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಾಗ, ಪೊಲೀಸರು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದಾಗ ಜನ ಯಾಕೆ ಸ್ಪಂದಿಸ್ತಾರೆ? ಇದೊಂದು ಸಂದರ್ಭ, ಕಾಲಮಾನದ ಸಮಸ್ಯೆ, ಕಾಲದ ಸಮಸ್ಯೆ. ಇದಕ್ಕಿಂತ ಗಂಭೀರವಾದ ವಿಚಾರಗಳನ್ನು ನಾವು ಎತ್ತುತ್ತಾ ಇದ್ದೀವಿ, ಮಾತನಾಡ್ತಿದ್ದೀವಿ. ಆದರೆ ನಮ್ಮ ರಾಜ್ಯದಲ್ಲಿರುವಂತಹ ಕಡು ಭ್ರಷ್ಟ ಮಾಧ್ಯಮಗಳು, ಭ್ರಷ್ಟ ರಾಜಕಾರಣಿಗಳ ಹಿಡಿತದಲ್ಲಿ, ದುಡ್ಡಿರುವ ಶ್ರೀಮಂತರ ಹಿಡಿತದಲ್ಲಿ ಅವರ ಹಿತಾಸಕ್ತಿಗಳನ್ನಷ್ಟೇ ಪಡೆಯುತ್ತಿರುವಂತಹ ಭ್ರಷ್ಟ ಮಾಧ್ಯಮಗಳು KRS ಪಕ್ಷದ ಅಭಿಯಾನಗಳನ್ನ, ಹೋರಾಟಗಳನ್ನ, ವಿಚಾರಗಳನ್ನ ತಿಳಿಸದೇ ಇರುವಂತಹ ಸಂದರ್ಭದಲ್ಲಿ ಜನ ಯಾಕೆ ನಾವು ಪೊಲೀಸರ ವಿರುದ್ಧ ಅಥವಾ ಪೊಲೀಸರ ಅಕ್ರಮಗಳ ವಿರುದ್ಧ, ಪೊಲೀಸರ ವಿರುದ್ಧ ಅಲ್ಲ, ಭ್ರಷ್ಟ ಪೊಲೀಸರ ವಿರುದ್ಧ, ಪೊಲೀಸರ ದುಷ್ಕೃತ್ಯಗಳ ವಿರುದ್ಧ ಮಾತನಾಡಿದಾಗ ಸ್ಪಂದಿಸ್ತಾರೆ, ಈ ಮಟ್ಟಿಗೆ ಬೆಂಬಲಿಸ್ತಾರೆ? ಕಡಿಮೆ ಆಗ್ಲಿದಂಗೆ 100ಕ್ಕೆ 2, 3 ಕಾರ್ಯಕ್ರಮಗಳಷ್ಟೇ. ಅದು ನಾವೇನು ಹುಡುಕೊಂಡು ಹೋಗಿ ಮಾಡೋದಿಲ್ಲ. ನಾವೆಲ್ಲೋ ರಸ್ತೆಯಲ್ಲಿ ನೋಡ್ತೀವಿ, ಪ್ರಶ್ನಿಸ್ತೀವಿ, ನಮ್ಮವ್ರು ಯಾರೋ ಪ್ರಶ್ನಿಸ್ತಾರೆ, ಅಥವಾ ಯಾವುದೋ ಒಂದು ಸುಳ್ಳು ಕೇಸ್ ಆಗಿರುತ್ತೆ, ಸುಳ್ಳು ಕೇಸಲ್ಲಿ ಮಾತಾಡೋದಕ್ಕೆ ಹೋಗಿರ್ತಾರೆ. ಅಲ್ಲಿಯ ಪೊಲೀಸರು ತಪ್ಪು ಮಾಡಿದಂತಹ ಆ ಪೊಲೀಸ್ ಅಧಿಕಾರಿ ಯಾರಿರ್ತಾನೆ, ಅವನು KRS ಪಕ್ಷದವರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತನ್ನ ದರ್ಪ ಮತ್ತು ದೌರ್ಜನ್ಯವನ್ನ ತೋರಿಸ್ತಾನೆ. ಆ ದರ್ಪ ಮತ್ತು ದೌರ್ಜನ್ಯ ಜನರ ಕಣ್ಮುಂದೆ ಕಾಣುತ್ತೆ. ಹಾಗಾಗಿ ಜನರ ತೆರಿಗೆ ಹಣದಲ್ಲಿ ಸಂಬಳಕ್ಕಿರುವಂತಹ, ಜನರ ಹಕ್ಕುಗಳನ್ನು ರಕ್ಷಿಸಬೇಕಾಗಿರುವಂತಹ ಪೊಲೀಸನೇ ಹೀಗೆ ನಡೆದುಕೊಂಡ್ರೆ ಜನ ಎಲ್ಲಿ ಹೋಗಬೇಕು ಅಂತ ಜನರಿಗೆ ಗೊತ್ತಾಗಿ ಅವರು ಪ್ರಶ್ನಿಸಿಕೊಂಡು ಅವರೇನೆ ಆಗ KRS ಪಕ್ಷದ ಬೆನ್ನಿಗೆ, ಬೆಂಬಲಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಕೆಲವು ಭ್ರಷ್ಟ ಪೊಲೀಸ್ ಅಧಿಕಾರಿಗಳು, ಕೆಲವು ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಮಾತ್ರ KRS ಪಕ್ಷದ ವಿರುದ್ಧ ಮಾತನಾಡ್ತಿದ್ದಾರೆ, ಪಿತೂರಿ ಮಾಡ್ತಾ ಇದ್ದಾರೆ. ಇವತ್ತು ನಾಳೆನೋ ನಾಡಿದ್ದು ಯಾವತ್ತು ಬೇಕಾದ್ರೂ ನನ್ನನ್ನು ಸೇರಿದಂತೆ KRS ಪಕ್ಷದ 10 ನಾಯಕರನ್ನ ಸುಳ್ಳು ಕೇಸುಗಳಲ್ಲಿ ಬಂಧಿಸಿ ಜೈಲಿಗೆ ಕಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು 50-60 ಜನರಿಂದ, ನಮ್ಮ ಸೈನಿಕರಿಂದ ಫೋನ್ಗಳನ್ನ ಕಿತ್ತುಕೊಂಡು ಮಾತ್ರಕ್ಕೆ KRS ಪಕ್ಷದ ಬೆನ್ನುಮೂಳೆ ಮುರಿದ್ವಿ ಅಂತ ಮಾತನಾಡ್ತಿದ್ದಾರೆ. ಒಂದು 10-15 ನನ್ನದು ಸೇರಿದಂತೆ ನಮ್ಮ ಪಕ್ಷದ ಫೇಸ್ಬುಕ್ ಪೇಜ್ಗಳನ್ನ ಡಿಆಕ್ಟಿವೇಟ್ ಮಾಡಿ ಡಿಲೀಟ್ ಮಾಡಿಸಿದ್ರೆ ಈ KRS ಪಕ್ಷದ ಹೋರಾಟವನ್ನೇ ನಾವು ಸಮಾಪ್ತಿ ಮಾಡಿಬಿಡಬಹುದು ಅಂದ್ಕೊಂಡಿದ್ದಾರೆ ಮೂರ್ಖರು, ಅವಿವೇಕಿಗಳು. ನಾವು ಬಟಾ ಬೈಲಲ್ಲಿ ನಿಂತು ಹೋರಾಟ ಮಾಡ್ತಿದ್ದೀವಿ. ನಮ್ಮ ಹೋರಾಟಕ್ಕೆ ಬಾಗಿಲುಗಳಿಲ್ಲ. ಈ ಬಾಗಿಲಲ್ಲೂ ಮುಚ್ಚಿಬಿಟ್ರೆ ಆ ಬಾಗಿಲು ಇವರು ಹೋಗೋದಿಕ್ಕಾಗೋದಿಲ್ಲ ಅನ್ನುವಂಥದ್ದೆಲ್ಲ ಗೋಡೆಗಳ ನಡುವೆ ಬಂಧಿತವಾಗಿಲ್ಲ ನಾವು. ಅದೇ ರೀತಿಯಲ್ಲಿ ಬಾಗಿಲುಗಳಿದೆ ಅಂದ್ಕೊಂಡ್ರು ಇವಾಗ ಯಾವುದೋ ಒಂದು ಬಾಗಿಲಲ್ಲಿ, ಒಂದು ಫೇಸ್ಬುಕ್ ಪೇಜ್ ಅಲ್ಲಿ, ಒಂದು ಅಕೌಂಟ್ ಅಲ್ಲಿ ಓಡಾಡ್ತಾ ಇದ್ದೀವಿ. ಆ ಅಕೌಂಟ್ ಮುಚ್ಚಿದ್ರೆ 10 ಅಕೌಂಟ್ಗಳು ಓಪನ್ ಆಗ್ತವೆ ಅಥವಾ ಇರುವಂತಹ ಅಕೌಂಟ್ಗಳು ಆಕ್ಟಿವ್ ಆಗ್ತವೆ. ಹಾಗಾಗಿ ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಳ್ರಯ್ಯ, ಮಾನ ಮರ್ಯಾದೆ ಇಟ್ಕೊಳ್ಳಿ. ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ ನಾವು ಹೋರಾಡ್ತಿರುವಂತಹದ್ದು. ಇದು ರಾಜ್ಯದ ಪ್ರಾಮಾಣಿಕ ಪೊಲೀಸರಿಗೆ ಗೊತ್ತಾಗಿದೆ. ಅದೇ ಕಾರಣದಿಂದಾಗಿನೇ ನಾನು ರಸ್ತೆಯಲ್ಲಿ ಓಡಾಡುವಾಗ ಎಷ್ಟು ಸಲ ಪೊಲೀಸರು ಬಂದು ನನ್ನ ಕೈ ಕುಲುಕಿದ್ದಾರೆ. ಅವರ ಕಣ್ಣುಗಳಲ್ಲಿ ಯಾವ ತರಹದ ಹೊಳಪು ಕಾಣಿಸುತ್ತೆ ಅಂತ ನಾನು ನೋಡಿದ್ದೀನಿ. ಪ್ರಾಮಾಣಿಕ ಪೊಲೀಸರಿಗೆ KRS ಪಕ್ಷ ಮಾಡ್ತಿರುವಂತಹ ಕೆಲಸದ ಬಗ್ಗೆ ಗೌರವ ಇದೆ. ವಿಶೇಷವಾಗಿ ಆರ್ಡರ್ಲಿಗಳನ್ನ ಬಳಸ್ಕೊಂಡು, ಅಂದ್ರೆ ಈ ಕಾನ್ಸ್ಟೇಬಲ್ ಅಂತ ಇಂಥವ್ರನ್ನೆಲ್ಲ ಬಳಸ್ಕೊಂಡು ತಮ್ಮ ಮನೆಯ ಕಸ ಗುಡಿಸುವಂತಹ, ಟಾಯ್ಲೆಟ್ ಉಳಿಸುವಂತಹ ಕೆಲಸಕ್ಕಿಟ್ಕೊಂಡು, ಇವರ ಹೆಂಡತಿಯರನ್ನ ಶಾಪಿಂಗ್ ಕರ್ಕೊಂಡು ಹೋಗುವಂತ ಕೆಲಸಕ್ಕೆ ಆಯೋಜನೆ ಮಾಡ್ತಾ ಇದ್ರು ಪೊಲೀಸರು, ದೊಡ್ಡ ದೊಡ್ಡ ಅಧಿಕಾರಿಗಳು, ಆರ್ಡರ್ಲಿಗಳಂತ ನೇಮಿಸಿಕೊಂಡು. ಅದರ ವಿರುದ್ಧವಾಗಿ ನಮ್ಮ 85 ವರ್ಷದ ಸೇನಾನಿ ಡಾಕ್ಟರ್ ಕೆ ಶಿವರಾಮ್, ಪ್ರಾಮಾಣಿಕ ಪೊಲೀಸರು KRS ಪಕ್ಷವನ್ನ ಬೆಂಬಲಿಸ್ತಿದ್ದಾರೆ. ಯಾವನೋ ಒಬ್ಬ ತಪ್ಪು ಮಾಡಿದಾನೆ, ಸಿಕ್ಕಾಕೊಂಡ ನಾವು ಪ್ರಶ್ನಿಸಿದ್ವಿ. ಅದರಿಂದ ಅವನು ಮಾತ್ರ ತಪ್ಪು ಮಾಡಿ ಸಿಕ್ಕಾಕೊಂಡವನು ಪ್ರಶ್ನಿಸಿದಾಗ ಮಾತ್ರ ನಮ್ಮ ವಿರುದ್ಧ ಮಾತನಾಡ್ತಾನೆ ಹೊರತ್ರೆ ಮಿಕ್ಕಾಗೆ ಭ್ರಷ್ಟರು ಇರಬಹುದು. ಆದ್ರೆ ನಾವಿನ್ನೂ ಅವ್ರನ್ನ ಪ್ರಶ್ನಿಸಿಲ್ವಲ್ಲ, ಹಾಗಾಗಿ ಅವ್ರು ಯಾರು ನಮ್ಮ ವಿರುದ್ಧ ಮಾತನಾಡ್ತಾ ಇಲ್ಲ. ಅವ್ರಿಗೂ ಆಂತರ್ಯದಲ್ಲಿ ಗೊತ್ತಿದೆ KRS ಪಕ್ಷ ರಾಜ್ಯದ ಜನರ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ ಅಂತ. ಹಾಗಾಗಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಪೊಲೀಸರಿಗೆ ತಿಳಿಸಿ ಕಳುಹಿಸಿ. KRS ಪಕ್ಷ 6 ವರ್ಷಗಳ ಹಿಂದೆನೆ KRS ಪಕ್ಷ ಮಧುಕರ್ ಶೆಟ್ಟರ
ಶ್ರದ್ಧಾಂಜಲಿ ಸಭೆಯನ್ನ ಆಯೋಜನೆ ಮಾಡಿತ್ತು ಅಂದ್ರೆ ನಾವು KRS ಪಕ್ಷದ ಒಂದು ಮಾತೃ ಸಂಸ್ಥೆಯ ರೀತಿ ಇರುವಂತಹ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ. ನಾವು 3 ವರ್ಷಗಳ ಹಿಂದೆ ಬೆಂಗಳೂರಿನ HAL ಪೊಲೀಸ್ ಠಾಣೆ ಅಂತಿದೆ, ಅಲ್ಲೊಬ್ಬ ಪರಮ ಭ್ರಷ್ಟ ಪೊಲೀಸ್ ದೂರುಗಳ ಪ್ರಾಧಿಕಾರದಿಂದ ಪೊಲೀಸ್ ಕಮಿಷನರ್ ಇಂದ ಚೀಮಾರಿ ಹಾಕಿಸ್ಕೊಂಡು ಯಾವ್ಯಾವುದೋ ಸಿವಿಲ್ ಕೇಸ್ಗಳನ್ನೆಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ ಅಟೆಂಡ್ ಮಾಡಬೇಡ್ರಯ್ಯ ಅಂತ ಚೀಮಾರಿ ಹಾಕಿಸ್ಕೊಂಡ, ಕೋರ್ಟ್ ಇಂದ ಚೀಮಾರಿ ಹಾಕಿಸ್ಕೊಂಡು ಅನ್ಸುತ್ತೆ, ಅದು ಆರ್ಡರ್ ಕಾಪಿ ನಾನು ನೋಡಿದ್ದೀನಿ ಅನ್ಸುತ್ತೆ. ಕೇಶವಮೂರ್ತಿ ಅನ್ನುವಂತ ಒಬ್ಬ ಇನ್ಸ್ಪೆಕ್ಟರ್ ಅವನು ಕೆಲಸ ಮಾಡ್ತಿದ್ದು. ಅದೇ ಕಚೇರಿಯಲ್ಲಿ ಮೇಲ್ಗಡೆ ಕಿಶೋರ್ ಭರಣಿ ಅನ್ನುವಂತ ಮತ್ತೊಬ್ಬ ಭ್ರಷ್ಟ, ಕಡು ಭ್ರಷ್ಟ. KRS ಪಕ್ಷದವರು ಕಿಶೋರ್ ಭರಣಿ ಮಾಡಿರುವಂತಹ ಯಾವುದೋ ಒಂದು ಅಕ್ರಮವನ್ನ ಅಲ್ಲಿ ಹೋಗಿ ಪ್ರಶ್ನಿಸಿದಾಗ ಪಾಪ ಯಾವುದೋ ಒಬ್ಬ ಮುದುಕಿಯನ್ನ ಹಣ್ಣು ಮುದುಕಿಯನ್ನ ತನ್ನ ಪರವಾಗಿ ಇವನು ತುಂಬಾ ಒಳ್ಳೆಯವನು, ನಾವು ಮಾಡಿದ್ದು ಈಕೆಗೆ ಒಳ್ಳೆಯದಕ್ಕೆ ಅನ್ನೋ ತರ ರೀತಿಯಲ್ಲಿ ಬಿಂಬಿಸುವಂತಹ ನಾಟಕ, ದುಷ್ಟ ನಾಟಕ ಆಡಿದಂತ ಕಿಶೋರ್ ಭರಣಿ ಕೆಲಸ ಮಾಡುವಂತ HAL ಪೊಲೀಸ್ ಠಾಣೆಯಲ್ಲಿ ಆವತ್ತು ನಮ್ಮವರ ಮೇಲೆ ಹಲ್ಲೆ ಆದಾಗ ನಾನು ಹೋದಾಗ ನೋಡ್ತೀನಿ, ಮಧುಕರ್ ಶೆಟ್ಟರ ಫೋಟೋ ಇದೆ. ನೀವು ನಿಜಕ್ಕೂ ಗೌರವ ಕೊಡ್ತಾ ಇಲ್ಲ, ಆ ಫೋಟೋನ ಇಡೋದ್ರ ಮೂಲಕ ನೀವು ಅವರಿಗೆ ಅಗೌರವ ಮಾಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀರಾ. ಅದನ್ನ ಇಟ್ಕೊಳ್ಳುವಂತ ಯೋಗ್ಯತೆ, ಅರ್ಹತೆ ಈ ಪೊಲೀಸ್ ಸ್ಟೇಷನ್ ನಲ್ಲಿರುವಂತಹ ಅಧಿಕಾರಿಗಳಿಗೆ ಇಲ್ಲ ಅಂತ. ಮಧುಕರ್ ಶೆಟ್ಟರು ನನಗೂ ತುಂಬಾ ಚೆನ್ನಾಗಿ ಪರಿಚಯ ಇದ್ರು. ಅವರ JNU ಸಹಪಾಠಿ ಒಬ್ರು ನನಗೆ ತುಂಬಾ ಆತ್ಮೀಯರು, ಆಪ್ತರು. ಹಾಗಾಗಿ ಅವ್ರ ಮೂಲಕ ಒಂದು ದಿವಸ ಮಧುಕರ್ ಶೆಟ್ಟರ ಮನೆಗೆ ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗಿದ್ದೆ ನಾನು, ರಿಚ್ಮಂಡ್ ಸರ್ಕಲ್ ರೋಡ್ ಅಲ್ಲಿರುವಂತಹ ಮನೆಗೆ. ತುಂಬಾ ಸರಳವಾದ ದಕ್ಷಿಣ ಕನ್ನಡದ ಊಟ ಕೆಲಸ ಮಾಡ್ತಾ ಇದ್ರು. ಅದಾದ ನಂತರ ಅಷ್ಟೊತ್ತಿಗೆ ಮಧುಕರ್ ಶೆಟ್ಟರು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಹಲವರ ವಿರುದ್ಧ ನೂರಾರು ಪುಟಗಳ, ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಅನ್ನು ಹಾಕಿದ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುನ ಜೈಲಿಗೆ ಕಳಿಸಿದ್ದು ಅವರು ಮಧುಕರ್ ಶೆಟ್ಟಿ. ಕೃಷ್ಣಯ್ಯ ಶೆಟ್ಟಿನ ಬಹುಶಃ ಜೈಲಿಗೆ ಕಳಿಸಿದ್ದು ಮಧುಕರ್ ಶೆಟ್ಟಿ. ಸಂಪಂಗಿಯನ್ನು ಹಿಡಿದು ಜೈಲಿಗೆ ಕಳಿಸಿದ್ದು ಮಧುಕರ್ ಶೆಟ್ಟಿ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಅಲ್ಲೆಲ್ಲ ತಮ್ಮ ಪ್ರಾಮಾಣಿಕತೆ ಮತ್ತು ದಕ್ಷತೆಗೆ ಹೆಸರಾಗಿದ್ದವರು ಮಧುಕರ್ ಶೆಟ್ಟಿ. ಆ ಸಂದರ್ಭದಲ್ಲಿ ನಾನು ಅವರನ್ನ ಭೇಟಿ ಮಾಡಿದಂತ ಬಹುಶಃ 2006-07 ಆ ಸಂದರ್ಭ ಇರಬಹುದು. ಅದಾದ್ಮೇಲೆ ವಾಪಸ್ಸಾದ್ರೆ ಅವ್ರು ಬರುವಂತ ಸಮಯಕ್ಕೆ ಅವನ್ಯಾವನೋ ಒಬ್ಬ ಕಡುಭ್ರಷ್ಟ ಜಡ್ಜು ಯಾವುದೋ ಒಂದು ಪ್ರಕರಣದಲ್ಲಿ ಮಧುಕರ್ ಶೆಟ್ರೆ 4,000 ಪುಟಗಳ ಚಾರ್ಜ್ ಶೀಟ್ ಹಾಕಿದಂತ ಪ್ರಕರಣದಲ್ಲಿ ಆ ಜಡ್ಜು ಕಡು ಭ್ರಷ್ಟನಿಗೆ ಜೈಲಿಗೆ ಹೋಗಿದ್ದಂತವನಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಅವನನ್ನು ಆರೋಪ ಮುಕ್ತರನ್ನಾಗಿ ತೀರ್ಮಾನ ಕೊಟ್ಬಿಟ್ರು. ಅವನ ರೆಡ್ಡಿ ಅಂತೇನೋ ಒಬ್ಬ ಜಡ್ಜು. ನಾನು ಪ್ರಕರಣದ ವಿವರಗಳು ಹೋಗೋದಿಲ್ಲ, ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ತಿಳ್ಕೊಂಡ್ರೆ ನೀವು ತಿಳ್ಕೊಳ್ಬಹುದು ಎಲ್ಲಿ, ಹೇಗೆ, ಯಾರು ಅಂತ, ಯಾವನವನು. ಅಂತಹ ಒಂದು ಬೇಸರದ ಸಂದರ್ಭದಲ್ಲಿ ತಾವು ಕಷ್ಟಪಟ್ಟು ದಾಖಲೆಗಳನ್ನ, ಪುರಾವೆಗಳನ್ನ, ಸಾಕ್ಷಿಗಳನ್ನ ಕಲೆ ಹಾಕಿ ಕೋರ್ಟ್ ಕೊಟ್ಟಾಗ ಕೋರ್ಟ್ ಆ ದಾಖಲೆಗಳನ್ನ ಸರಿಯಾಗಿ ಪರಿಗಣಿಸದೆ ಅಥವಾ ಗಮನಿಸಿದ್ರು ಅವನ್ಯಾವನ ಕಡು ಭ್ರಷ್ಟ, ನೀಚ, ಅಧಮ ರಾಜಕಾರಣಿಗೆ ಸಹಾಯ ಮಾಡೋದಕ್ಕೆ ಲಂಚ ತೆಗೆದುಕೊಂಡು ತೀರ್ಪು ಕೊಟ್ಟಾಗ ಒಬ್ಬ ಪ್ರಾಮಾಣಿಕ ಮನುಷ್ಯನಿಗೆ, ಅಧಿಕಾರಿಗೆ ಏನು ಕೆಲಸ ಮಾಡ್ತಾ ಇದ್ರು? ಅವರು ರಿಕ್ರೂಟ್ಮೆಂಟ್ ಅಲ್ಲಿದ್ರು. ಪೊಲೀಸ್ ಯಾವುದೋ ಒಂದು ರಿಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟ್ DGP ಆಗಿ ಉನ್ನತ ಸ್ಥಾನದಲ್ಲಿದ್ರು. ನಾನು ಆಗ ಹನ್ನೊಂದ್ಸಲ ಅವನ ಆ ಕಡೆ ಹೋದಾಗಲೂ ಅಥವಾ ಅವ್ನ ಭೇಟಿ ಮಾಡ್ಬೇಕು ಅಂತಾನು ಹೋಗಿದ್ದೆ. ಆ ಸಲ ಹೋದಾಗ ಅವರು ನನ್ನನ್ನು ಕೂರಿಸ್ಕೊಂಡು ಒಂದು ರೀತಿಯಲ್ಲಿ ತುಂಬಾ ಸಿನಿಕರಾಗಲ್ಲ, ಆದ್ರೆ ಬಹಳ ಆಕ್ರೋಶದಿಂದ, ತಣ್ಣನೆಯ ಆಕ್ರೋಶದಲ್ಲಿ ಮಾತನಾಡಿದ್ರು. ನನಗೆ ಇವತ್ತು ಮನಸ್ಥಿತಿ ಹೇಗಿದೆ ಅಂದ್ರೆ, ಈ ಕಾಕಿ ಬಟ್ಟೆಯನ್ನ ಬಿಸಾಕಿ ಅಡ್ವೊಕೇಟ್ ಆಗಿ, ಲಾಯರ್ ಆಗಿ ಹೋಗಿ ಅದೇ ಜಡ್ಜ್ ಮುಂದೆ ನಿಂತ್ಕೊಂಡು ನೀನು ಇದನ್ನ ಹೇಗೆ ಮಾಡಿದೆ ಅಂತ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ರು ಅವತ್ತು ಮಧುಕರ್ ಶೆಟ್ಟಿ. ನನಗೆ ಅವರ ನೋವುಗಳು, ಭಾವನೆಗಳು ಅರ್ಥ ಆದವು. ಜನಪರವಾಗಿ ಯೋಚನೆ ಮಾಡುವಂತಹ, ತುಂಬಾ ವಿದ್ಯಾವಂತ, MA PhD ಮಾಡಿಕೊಂಡಿದ್ದಂತಹ, ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದ ನನಗೆ ಅರ್ಥ ಆಯ್ತು. ನಾನು ಬಹುಶಃ ಅವತ್ತೊಂದು 3/4 ಗಂಟೆ 1 ಗಂಟೆ ಮೇಲೇನೆ ಅವತ್ತು ನಾನು ಅವ್ರ ಜೊತೆ ಮಾತಾಡಿದೆ. ಬಹಳ ಫ್ರೀ ಆಗಿ ಸಮಯ ಮಾಡ್ಕೊಂಡು ಅವ್ರದೇ ಚೇಂಬರ್ ಅಲ್ಲಿ ಕೂತ್ಕೊಂಡು ನನ್ನ ಜೊತೆ ಮಾತನಾಡಿದ್ರು. ಬಹುಶಃ ಅವರಿಗೆ ಆ ತರಹದ ಸ್ನೇಹಿತರು ಆ ಸಂದರ್ಭದಲ್ಲಿ ಇರ್ಲಿಲ್ವೋ ಏನೋ, ಯಾಕಂದ್ರೆ ಅವರ ಭಾವನೆಗಳು, ಹಲವಾರು ಭಾವನೆಗಳನ್ನ ಹೇಳ್ಕೊಂಡ್ರು ಮಧುಕರ್ ಶೆಟ್ಟಿ. ಅದಾದ ನಂತರ ಕೆಲವೇ ತಿಂಗಳುಗಳಿಗೆ ಅವರು ಈ ರಾಜ್ಯದ ಸಹವಾಸವೇ ಬೇಡ ಅಂತ ಹೇಳಿ ಕೇಂದ್ರ ಸರ್ಕಾರದ ಸೇವೆಗೆ ಎರವಲು ಹೋದರು. ಹೈದರಾಬಾದ್ನಲ್ಲಿ IPS ಅಧಿಕಾರಿಗಳಿಗೆ ತರಬೇತಿ ಕೊಡುವಂತ ತರಬೇತಿ ಶಾಲೆಗೆ ಅವರು ಅಧಿಕಾರಿಯಾಗಿ ಹೋದರು. ಅಲ್ಲಿ ಹೋದ ಕೆಲವೇ ನಮಗೆಲ್ಲ ಬೇಸರ ಆಯ್ತು. ಮಧುಕರ್ ಶೆಟ್ಟರನ್ನ ನಾವು ಕರ್ನಾಟಕ ಕಳ್ಕೊಂಡಿದ್ವಿ, ಕರ್ನಾಟಕದ ಸೇವೆಯಲ್ಲಿ ಇರಬೇಕಾಗಿತ್ತು, ಅವರು ಇಲ್ಲಿ ಉನ್ನತ ಹುದ್ದೆಗೆ ಹೋಗ್ಬೇಕಾಗಿತ್ತು. ಅವರು ಅಟ್ಲೀಸ್ಟ್ ಯಾವುದೋ ಒಂದು ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿದ್ರೆ ಕನಿಷ್ಠ ಅವರ ಕೆಳಗಡೆ ಇರೋರಾದ್ರೂ
ಅವರ ಆದರ್ಶಗಳನ್ನ, ಅವರ ವಿಚಾರಗಳನ್ನ ತಿಳ್ಕೊಂಡಂತ ಅಧಿಕಾರಿಗಳು ಮುಂದಕ್ಕೆ ಕೆಲವರಾದ್ರೂ ಒಳ್ಳೆಯವರಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಸಾಧ್ಯತೆಗಳು ಸಹ ಅಲ್ಲಿತ್ತು. ಆದರೆ ಅವರಿಗೆ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಬ್ಯಾಕ್ಟೀರಿಯಾನೋ ಏನೋ ಒಂದು ಹೆಚ್ಚು ಕಮ್ಮಿ ಇದಾಗಿ ಇನ್ಫೆಕ್ಷನ್ ಆಗಿ ಅವರು ಒಂದು 6-7 ದಿವಸಗಳ ಕಾಲ ICU-ನಲ್ಲಿದ್ದು ಸ್ಪಂದಿಸದೆ, ಚಿಕಿತ್ಸೆಗೆ ಸ್ಪಂದಿಸದೆ, ಬಹಳ ಕಡಿಮೆ 49-50 ಅನಿಸುತ್ತೆ, ಅಥವಾ ಅದಕ್ಕಿಂತ ಕಡಿಮೆನೇ ಇತ್ತು, ಹೈದರಾಬಾದ್ನಲ್ಲಿ ತೀರುವುದು. ಆವತ್ತು ಕರ್ನಾಟಕದ ಬಹುತೇಕ ಜನ, ಬಹಳ ಜನ ಮಧುಕರ್ ಶೆಟ್ಟರ ಸಾಧನೆ, ಅವರ ಧೈರ್ಯ, ಅವರ ದಕ್ಷತೆ, ಅವರ ಪ್ರಾಮಾಣಿಕತೆಯನ್ನು ಕಂಡಿದ್ದಂತಹ ಸಹಸ್ರಾರು ಜನ ಅವತ್ತು ನಿಜಕ್ಕೂ ಕಣ್ಣೀರು ಹಾಕಿದ್ರು. ಇವತ್ತು ನೀವು ಮಧುಕರ್ ಶೆಟ್ಟಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ರಾಜ್ಯದ ಜನ ಅವ್ರ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ. ಪೊಲೀಸ್ ಸ್ಟೇಷನ್ಗಳಲ್ಲಿ ಮಧುಕರ್ ಶೆಟ್ಟರ ಫೋಟೋಗಳಿದೆ. ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿರುವಂತ ಇನ್ಸ್ಪೆಕ್ಟರೋ, SIಯೋ, DYSPನೋ, ACPನೋ ಅವನು ಮಧುಕರ್ ಶೆಟ್ಟರ ಹೆಸರೆತ್ತೋದಿಕ್ಕೆ ಲಾಯಕ್ಕಿದಾನೋ ಇಲ್ವೋ. ಆದರೆ ಗಾಂಧಿ, ಅಂಬೇಡ್ಕರ್ ಇದ್ದಾಗೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಧುಕರ್ ಶೆಟ್ಟರ ಫೋಟೋ ಇದ್ದದನ್ನ ನಾನು ಖುದ್ದು ನೋಡಿದ್ದೀನಿ. ಅವತ್ತು ನಾನು ಆಗ್ಲೇ ಹೇಳಿದಂಗೆ HL ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದೆ, ಅವರ ಫೋಟೋ ಇಟ್ಕೊಳ್ಳೋ ಯೋಗ್ಯತೆ ಅರ್ಹತೆ ನಿಮ್ಗಿಲ್ಲ, ದಯವಿಟ್ಟು ಅವ್ರಿಗೆ ಅವಮಾನ ಮಾಡ್ಬಿಟ್ಟು ಈ ಫೋಟೋ ತೆಗೀರಿ ಅದನ್ನ. ಮಧುಕರ್ ಶೆಟ್ಟರು ಮತ್ತೆ ಹರ್ಷಗುಪ್ತ ಅಂತ ಇನ್ನೊಬ್ಬ IAS ಅಧಿಕಾರಿ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹರ್ಷಗುಪ್ತ DC ಆಗಿದ್ದಾಗ ಮಧುಕರ್ ಶೆಟ್ಟರು SP ಆಗಿದ್ರು. ಅಲ್ಲಿ ಯಾವುದೋ ಒಂದು ಊರಲ್ಲಿ ಬಂದಂತ ಒಂದು ಸಮಸ್ಯೆಯನ್ನ ಹರ್ಷಗುಪ್ತ ಮತ್ತು ಮಧುಕರ್ ಶೆಟ್ಟರು ಇಬ್ರು ಸೇರಿ ಆ ಸಮಸ್ಯೆಯನ್ನ ಬಗೆಹರಿಸಿದ್ದಕ್ಕೆ ಆ ಊರಿನ ಜನ ತಮ್ಮ ಊರಿನ ಹೆಸರನ್ನೇ ಬದಲಾಯಿಸ್ಬಿಟ್ರು. ಗುಪ್ತ ಶೆಟ್ಟಿಹಳ್ಳಿ ಅಥವಾ ಶೆಟ್ಟಿಗುಪ್ತ ಅಥವಾ ಗುಪ್ತ ಶೆಟ್ಟಿಹಳ್ಳಿ ಅಂತ ಇವತ್ತು ಆ ಊರಿನ ಹೆಸರು. ಹರ್ಷಗುಪ್ತರ ನೆನಪಿಗೆ ಅಥವಾ ಅವರ ಸೇವೆಯನ್ನ ಸ್ಮರಿಸಿ, ಮಧುಕರ್ ಶೆಟ್ಟರ ಸೇವೆಯನ್ನ ಗೌರವಿಸಿ ಆ ಊರಿನ ಮಾಡಿದ್ದಕ್ಕೆ ಅಧಿಕಾರಿಗಳಿಗೆ ಏನು ಕಿರೀಟ ಇಡಬೇಕಾಗಿಲ್ಲ, ಅವ್ರನ್ನ ಹೊಗಳಬೇಕಾಗಿಲ್ಲ. ಜನರ ತೆರಿಗೆಯ ಹಣದಲ್ಲಿ ಸಂಬಳ ಪಡೆದುಕೊಳ್ಳುವಂತವರು ನಾವು ಜನರಿಗಾಗಿ ಸಂವಿಧಾನಬದ್ಧ ಕೆಲಸ ಮಾಡ್ತೀವಿ ಅಂತ ಹೇಳಿ ಬಂದು ಪ್ರತಿಜ್ಞೆ ಮಾಡಿ, ವಾಗ್ದಾನ ಕೊಟ್ಟು ಪ್ರತಿಜ್ಞೆ ಮಾಡಿ ಕೈ ತುಂಬ ಸಂಬಳ ತೆಗೆದುಕೊಳ್ತಿರುವಂತವರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡೋದು ಯಾವ ರೀತಿಯಲ್ಲೂ ಹೆಚ್ಚುಗಾರಿಕೆ ಅಲ್ಲವೇ ಅಲ್ಲ. ಅದು ಅವರ ಸಹಜ ನಡವಳಿಕೆ ಆಗಬೇಕು. ಆದ್ರೆ ಇವತ್ತು ಅಲ್ಲೊಬ್ರು ಇಲ್ಲೊಬ್ರು ಏನೋ ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ರೆ, ಲಂಚ ತೆಗೆದುಕೊಂಡಿಲ್ಲ ಅಂದ್ರೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಜನ ಹೊಗಳ್ತಾ ಇದ್ದಾರೆ. ಇದು ಸರ್ವೇ ಸಾಮಾನ್ಯ ಆಗಬೇಕಾಗಿತ್ತು. ನಮ್ಮ ದುರಂತ ಇದು ಇವತ್ತಿರುವಂತಹ ಸಂದರ್ಭ. ಹಾಗಾಗಿ ನಾವು ಈ ಸಲದ ಡಿಸೆಂಬರ್ 28ನೇ ತಾರೀಕು, ನಾನು ಈಗಾಗಲೇ ಕೆಲವೊಬ್ಬರ ಜೊತೆ, ನಮ್ಮ ಪಕ್ಷದ ಕೆಲವು ಮುಖಂಡರ ಜೊತೆ ಮಾತನಾಡಿದ್ದೀನಿ. ಡಿಸೆಂಬರ್ 28ಕ್ಕೆ ಮರೆಯದೆ ನಮ್ಮ ರಾಜ್ಯದ ಪ್ರತಿಯೊಂದು ಪೊಲೀಸ್ ಠಾಣೆಗೂ ಮಧುಕರ್ ಶೆಟ್ಟರ ಒಂದು ಫೋಟೋ ಜೊತೆಗೆ ಒಂದಷ್ಟು ಯಾವ್ದಾದ್ರು ಹಂಚ್ಕೊಳ್ತಾ ಇದ್ದೀನಿ. ಯಾವನ್ನ ಸಿಂಗಮ್ಮು ಪಿಂಗಮ್ಮು ಅಂದ್ಕೊಂಡು ಮೀಡಿಯಾದವರನ್ನ ಗುಡ್ಡೆ ಹಾಕೊಂಡು ಅವ್ರಿಗೆ ತಿನ್ನಿಸ್ಕೊಂಡು ಬಾರಲ್ಲಿ ಇದು ಮಾಡ್ಕೊಂಡು ಅಥವಾ ಅವ್ರಿಗೇನೋ ಫೇವರ್ ಮಾಡಿಕೊಂಡು ಸಿಂಗಮ್ಮ ಅಂತ ಹುಸಿ ಬಿರುದು ಪಡ್ಕೊಂಡು ಮಿಂಚುತ್ತಿರುವಂತಹ ಪೊಲೀಸರು, ಅಧಿಕಾರಿಗಳು ನಿಮ್ಮ ಆದರ್ಶವಾಗಬಾರದು. ಆ ಥರದ್ದು ಯಾವುದೂ ಇಲ್ಲದೆ ದಕ್ಷತೆಯಿಂದ ಕೆಲಸ ಮಾಡಿದಂತ ಮಧುಕರ್ ಶೆಟ್ಟಿ ನಿಮ್ಮ ಆದರ್ಶವಾಗಲಿ ಅಂತ ನಾವು ಅವತ್ತು ಅವರಿಗೆ ನೆನಪಿಸ್ಲಿದ್ದೀವಿ. ಹಾಗಾಗಿ ಬಂಧುಗಳೇ, ವಿಶೇಷವಾಗಿ ರಾಜ್ಯದ ಲಾ ಅಂಡ್ ಆರ್ಡರ್ ಇರುವಂತಹ ಪೊಲೀಸರು ಮಾತ್ರ ಕೆಲವೊಬ್ಬರು KRS ಪಕ್ಷದ ವಿರುದ್ಧ ಇದ್ದಾರೆ. ರಾಜ್ಯದ 90%ಕ್ಕಿಂತ ಹೆಚ್ಚು ಪೊಲೀಸರು KRS ಪಕ್ಷದ ಪರವಾಗಿದ್ದಾರೆ. ಅದು ರಿಸರ್ವ್ ಪೊಲೀಸ್ ಇರ್ಬೋದು, DR, CRF ಇರ್ಬೋದು, ಎಲ್ಲಾ ತರಹದ ಪೊಲೀಸರು ಬಹುತೇಕವಾಗಿ KRS ಪಕ್ಷದ ಪರ ಇದ್ದಾರೆ. KRS ಪಕ್ಷದ ಕಾರ್ಯಕರ್ತರನ್ನು ನೋಡಿದಾಗ, ನನ್ನನ್ನು ನೋಡಿದಾಗ, ಡ್ಯೂಟಿಯಲ್ಲಿರುವಂತಹ ಪೊಲೀಸರು ಬಂದು ಯಾವ ರೀತಿಯಲ್ಲಿ ನಮ್ಮನ್ನ ಮಾತನಾಡಿಸ್ತಾರೆ, ಎಷ್ಟು ಗೌರವ ತೋರಿಸ್ತಾರೆ ಅನ್ನೋದನ್ನ ಖುದ್ದು ನಾನು ಸೇರಿದಂತೆ ನಮ್ಮವರು 10 ಸಂದರ್ಭಗಳಲ್ಲಿ ಅನುಭವಿಸಿದ್ದೀವಿ. ಆದ್ರೆ ಯಾವನೋ ಒಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ತಪ್ಪು ಮಾಡಿದಾನೆ, ಸುಳ್ಳು ಕೇಸ್ ಹಾಕಿದಾನೆ, ಕಳ್ಳರ ಪರವಾಗಿ ನಿಂತಿದ್ದಾನೆ, ಯಾರು ಸಂತ್ರಸ್ತರಾಗಿದ್ದಾರೋ ಅವರನ್ನ ಬಾಧಿಸ್ತಾ ಇದ್ದಾನೆ, ಅವರಿಂದ ಕೊಳ್ಳೆ ಹೊಡಿತಾ ಇದ್ದಾನೆ, ಲಂಚ ತೆಗೆದುಕೊಳ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿ ನಾವಲ್ಲಿ ಹೋಗಿ ಏನ್ ಸಾರ್ ಈ ಪ್ರಕರಣ ಹೀಗಾಗಿದೆ, ಇದು ನಿಜಾನ ಅಂತ ಕೇಳಿದಾಗ ಅದಕ್ಕೆ ಉತ್ತರಿಸಲಾಗದ ಅಧಮ ಅಧಿಕಾರಿ ಮಾತ್ರ ನಮ್ಮ ಮೇಲೆ ಎಗರಾಡಿ, ಕಿರಿಚಾಡಿ, ನಿಗರಾಡಿ, ಅಲ್ಲಲ್ಲೇ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಲವ 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 ಅಂತೇಳಿ ಸುಳ್ಳುಗಳನ್ನ ಹೇಳಿ, ಸುಳ್ಳು ಕೇಸ್ಗಳನ್ನ ಹಾಕಿ ನಮ್ಮನ್ನ ಫಿಟ್ ಮಾಡಿ ನಾನೇನೋ ಸಾಧಿಸ್ಬಿಟ್ಟೆ ಅಂತ ಅಂದ್ಕೊಳ್ತಿದ್ದಾರೆ ಅವ್ರು ಮಾತ್ರ. ಆದರೆ ಮಿಕ್ಕಾಗೆ ಭ್ರಷ್ಟ ಪೊಲೀಸರು ಸಹ
ನಮ್ಮ ಕೈಗೆ ಸಿಗದೇ ಇರುವಂತಹ ಭ್ರಷ್ಟ ಪೊಲೀಸರು ಸಹ KRS ಪಕ್ಷದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕೇಳೋದು ಸರಿ ಇದೆ ಅಂತ ಅವರು ಅಂತಾರೆ. ಪ್ರಾಮಾಣಿಕರಂತೂ ಕೇಳೋದೇ ಬೇಡ, ಇವತ್ತು ಇವರೇ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂತ ಅವರು ಅಂತಾರೆ. ಇವತ್ತು ಇದೇನೇ ರಚನಾತ್ಮಕ ಕಾರ್ಯಕ್ರಮ, ಕನ್ಸ್ಟ್ರಕ್ಟಿವ್ ವರ್ಕ್ ಅಂತ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನ್ ಹೇಳಿದ್ರು, ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿರುವಂತಹ ಅಭಿಯಾನಗಳು ಜನರಿಗೆ ಶಕ್ತಿ ಕೊಡುವಂತಹವು, ಜನರ ಹಕ್ಕುಗಳನ್ನ ಉಳಿಸುವಂತಹವು, ರಾಜಕಾರಣವನ್ನ ಸಮಾಜವನ್ನ ಬದಲಾಯಿಸಬಲ್ಲಂತಹ ವಿಚಾರಗಳು ಮತ್ತು ಅಭಿಯಾನಗಳು KRS ಪಕ್ಷ ಮಾಡ್ತಿದ್ಯಲ್ವಾ, ಇವೇನೇ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್, ಕನ್ಸ್ಟ್ರಕ್ಟಿವ್ ಇವೆಂಟ್ಸ್, ರಚನಾತ್ಮಕ ಕಾರ್ಯಕ್ರಮಗಳು. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಮಹಾತ್ಮ ಗಾಂಧೀಜಿ ಹೇಳಿದಾಗೆ ಡೈರೆಕ್ಟ್ ಆಕ್ಷನ್, ನೇರ ಕ್ರಿಯೆ, ಅಹಿಂಸಾತ್ಮಕವಾಗಿ ಗಾಂಧಿ ಮಾರ್ಗದಲ್ಲಿ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕುಗಳನ್ನು ಬಳಸ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ, ಇದು ಇವತ್ತಿನ ಕಾಲದ ನಿಜವಾದ ಪ್ರಾಮಾಣಿಕವಾದ ಹೋರಾಟ, ಜನಪರವಾದಂತಹ ಹೋರಾಟ. ಹಾಗಾಗಿ ಅನೇಕ ಜನ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರೋರು, ಅತ್ಯಂತ ದೊಡ್ಡ ದೊಡ್ಡ ವಿದ್ಯಾಭ್ಯಾಸವನ್ನ ಪಡೆದುಕೊಂಡಿರುವಂತವ್ರು ಇವತ್ತು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾವಂತರಾಗಿರೋರು ಎಲ್ರಿಗೂ KRS ಪಕ್ಷ ಮಾಡ್ತಿರುವಂತಹ ಕೆಲಸ ಸರಿಯಾದದ್ದು ಅಂತ ಗೊತ್ತಿದೆ. ಆದರೆ ಪೊಲೀಸ್ ಇಲಾಖೆಯಲ್ಲೂ ಹತ್ತಾರು ಸಮಸ್ಯೆಗಳಿವೆ, ನಮಗೂ ಗೊತ್ತಿದೆ. ಪೊಲೀಸ್ ಇಲಾಖೆಯಲ್ಲಿರುವಷ್ಟು ಮದ್ಯ ಚಟ, ಕುಡಿತದ ಚಟ ಬೇರೆ ಯಾವ ಇಲಾಖೆಯ ನೌಕರರಲ್ಲೂ ಇಲ್ಲ. ಅದನ್ನ ಸ್ವತಃ ಪೊಲೀಸರೇ ನಮ್ಗೆ ಹೇಳಿದ್ದಾರೆ. ಒತ್ತಡದಲ್ಲಿರುವಂತಹ ಪೊಲೀಸರು ಮನೆಗೆ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ, ಈ ಊರಲ್ಲಿ ಎಷ್ಟು ಸೇರ್ತೀವಿ ಅಂತ ಗೊತ್ತಿಲ್ಲ. ಮೊನ್ನೆ ಒಬ್ಬರು, ನಾನು ಪರಪ್ನಗರ ಎಲ್ಲ ಒಂದ್ ಕಡೆ ಹೋಗಿದ್ದಾಗ ಕೇಳಿದೆ, ಎಲ್ಲಿಂದ ಬರ್ತೀರಾ ಅಂತ. ಎಲ್ಲೋ ಯಲಹಂಕದಿಂದ ದಿವಸಕ್ಕೆ 2 ಗಂಟೆ ಜರ್ನಿ ಮಾಡ್ಕೊಂಡು ಪೊಲೀಸರು ಡ್ಯೂಟಿಗೆ ಹೋಗ್ತಾರೆ. ಆ ಡ್ಯೂಟಿ ಅಲ್ಲಿ ಮೇಲಧಿಕಾರಿಗಳು ಇವ್ರನ್ನ ಕೆಟ್ಟದಾಗ ನಡ್ಸ್ಕೊಳ್ತಾರೆ, ಆ ಮೇಲಧಿಕಾರಿಯನ್ನ ಅವನ ಮೇಲಧಿಕಾರಿ ಕೆಟ್ಟದಾಗ ನಡ್ಸ್ಕೊಳ್ತಾರೆ, ಅವನ ಮೇಲಧಿಕಾರಿ ಅವನನ್ನ ಕೆಟ್ಟದಾಗ ನಡ್ಸ್ಕೊಳ್ತಾನೆ, ಅವನ ಮೇಲೆ ಒಬ್ಬ ಕೂತಿದ್ದಾನೆ ರಾಜಕಾರಣಿ, ಅವನು ಎಲ್ಲರನ್ನೂ ದುಷ್ಟ ಕೆಲಸಗಳಿಗೆ ಪ್ರಚೋದಿಸ್ತಾನೆ. ಪೊಲೀಸರೇನು ಬೇಕು ಅಂತ ಹೋಗಿ ಭಿಕ್ಷೆ ಬೇಡೋದಿಲ್ಲ. ಯಾರು ಬೋಂಡ ಮಾರೋರ ಹತ್ರ, ಎಳ್ನೀರ್ ಮಾರೋರ ಹತ್ರ, ಹೂ ಮಾರೋರ ಹತ್ರ. ಆದರೆ ಅವರಿಗೆ ಮಾಮೂಲು ಒಂದಷ್ಟು ಬರಬೇಕು. ಆ ಮಾಮೂಲಲ್ಲಿ ಈ ಭ್ರಮಭ್ರಷ್ಟ ಮೇಲಧಿಕಾರಿಗಳಿಗೆಲ್ಲ ಪರ್ಸೆಂಟೇಜ್ ಹೋಗ್ಬೇಕು. ಆ ಮೇಲಧಿಕಾರಿಗಳು ಮೊನ್ನೆ ಹೇಳಿದ್ರಲ್ಲ, ಆನೇಕಲ್ನ MLAಗೆ 1 ಕೋಟಿ ರೂಪಾಯಿ ಕೊಟ್ಟು ಬಂದಿದ್ದೀನಿ, ನಂದು ಯಾವನು ಏನು ಕಿತ್ಕೊಳಕ್ ಆಗಲ್ಲ ಅಂತ ಸೂರ್ಯ ಸಿಟಿ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದಂತ ಮಾಧ್ಯಮಗಳಲ್ಲಿ ವರದಿ ಆಗಿತ್ತು. ಎಲ್ಲಿಂದ ಬರುತ್ತೆ 1 ಕೋಟಿ? ನೂರಾರು ಸಾವಿರಾರು ಜನರಿಂದ ಕೆಲ ಹಂತದ ಪೊಲೀಸರು ಕಿತ್ಕೊಳ್ಬೇಕು. ಅತ್ಯಾಚಾರ ಮಾಡಿಲ್ಲದೆ ಇದ್ರು ನೀವು ಅತ್ಯಾಚಾರ ಮಾಡಿದಂತ ಯಾವನು ಫಿಟ್ ಮಾಡಿ ಅವನ ಹತ್ರ 16 ಲಕ್ಷ ಹೊಡಿಬೇಕು. ವೇಶ್ಯಾವಾಟಿಕೆ ಮಾಡುವಂತವರನ್ನ ಬೆಂಬಲಿಸಿ ಅವ್ರ ಮೇಲೆ ಕೇಸ್ ಹಾಕದೆ ಅವ್ರ ಹತ್ರ ಮಾಮೂಲು ತಗೊಳ್ಬೇಕು, ಬಾರೋದ್ರಿಂದ ಮಾಮೂಲು ತಗೊಳ್ಬೇಕು. ಜೂಜು ಅಡ್ಡೆ ಏನಿರುತ್ತೆ, ಗ್ಯಾಂಬ್ಲಿಂಗು, ಅಲ್ಲಿ ಹೋಗಿ ಅವ್ರ ಹತ್ರ ಮಾಮೂಲು ಪಡಿಬೇಕು. ಇವೆಲ್ಲ ಪಡೆದ್ರೆ ಅಕ್ರಮಗಳನ್ನ ನಿಲ್ಲಿಸದೆ, ಅಕ್ರಮಗಳನ್ನ ನಡೆಯೋದಕ್ಕೆ ಬಿಟ್ರೆ ಮಾತ್ರ ಪೊಲೀಸರಿಗೆ ಇಂತಹ ಅಕ್ರಮದ ದುಡ್ಡು, ಲಂಚದ ದುಡ್ಡು, ಭ್ರಷ್ಟಾಚಾರದ ದುಡ್ಡು ಬರುತ್ತೆ. ಆವಾಗ ಮಾತ್ರ ಅವನೊಂದೊಂದು ಪೋಸ್ಟಿಂಗು 1 ಕೋಟಿ 2 ಕೋಟಿ ಕೊಡೋದಿಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ಅವನೊಂದು 5-10 ವರ್ಷ ಯಾವುದೋ ಒಂದು ಊರಿನಲ್ಲಿ ಪರ್ಮನೆಂಟ್ ಆಗಿ ಇರೋದಕ್ಕಾಗುತ್ತೆ. ಆಗ ಮಾತ್ರ ಅವನ ಮಕ್ಕಳು ಒಳ್ಳೆ ಶಿಕ್ಷಣ ಸಿಗುತ್ತೆ. ಇಲ್ಲಾಂದ್ರೆ 1-2 ವರ್ಷ ಈ ಸ್ಟೇಷನ್, ಇದಾದ್ಮೇಲೆ ಇನ್ನೊಂದು 2 ವರ್ಷ ಆದ್ಮೇಲೆ ಇನ್ಯಾವುದೋ ಸ್ಟೇಷನ್, ಅದಾದ್ಮೇಲೆ ಇನ್ನೊಂದು ಯಾವ್ದೋ ಸ್ಟೇಷನ್. 1 ವರ್ಷ 2 ವರ್ಷಕ್ಕೆಲ್ಲ ಇವನು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಇವನು ಅವಳು ಹೋಗ್ತಾ ಇದ್ರೆ, ಊರೂರು ಬಿಟ್ಟು ಹೋಗ್ತಾ ಇದ್ರೆ ಹೆಂಡತಿ ಮಕ್ಕಳು ಗಂಡ ಸಹಿಸ್ಕೊಳ್ತಾರ? ಅವ್ರೇನಂತಾರೆ, ಏನ್ ಈ ತರ ಮಾಡ್ತಾರೆ, ನಮ್ಮ ಸ್ಕೂಲ್ ಕಥೆ ಏನು, ನಮ್ಮ ವಿದ್ಯಾಭ್ಯಾಸ ಏನು, ನಮ್ಮ ನೆಮ್ಮದಿಯಲ್ಲಿ ನಾವೇ ಜೀವನ ಕಟ್ಕೊಳ್ಳೋದು ಹೇಗೆ, ಒಂದು ಮನೆ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾರಲ್ವಾ? ಅದಕ್ಕೇನೆ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಈ ಪೊಲೀಸರು ಲಂಚ ತಗೊಂಡು ಭ್ರಷ್ಟಾಚಾರ ಮಾಡಿ ಅಕ್ರಮಗಳನ್ನ ಮಾಡಿ ಕಳ್ಳರನ್ನ ಇಟ್ಕೊಂಡು ಇವರು ದುಡ್ಡು ಮಾಡಿ ಅದನ್ನ ಯಾವನು ಒಬ್ಬ ದರಿದ್ರ ನೀಚ ಪರಮ ಭ್ರಷ್ಟ ಅಯೋಗ್ಯ ಅಧಮ ರಾಜಕಾರಣಿಗೆ ಕೊಟ್ಟು ಅದ್ರ ಮೂಲಕ ಟ್ರಾನ್ಸ್ಫರ್ ತಗೊಂಡು ಒಳ್ಳೆ ಜಾಗಕ್ಕೆ ಪೋಸ್ಟಿಂಗ್ ತಗೊಂಡು ಸಾಧ್ಯವಾದಷ್ಟು ಬೇಗ ಗುಡ್ಡೆ ಹಾಕ್ಬಿಡೋಣ ಅನ್ನುವಂತಹ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ರಾತ್ರಿ ಹಗಲು ಕೆಲಸ ಮಾಡ್ತಾರೆ ಪೊಲೀಸರು. ನಾನಾ ತರಹದ ಕಷ್ಟಗಳಿದೆ. ಮೊನ್ನೆ ತನಕ ಪೊಲೀಸರಿಗೆ ಒಳ್ಳೆ ಸಂಬಳ ಬರ್ತಾ ಇರಲಿಲ್ಲ. 6-7 ವರ್ಷಗಳ ಹಿಂದೆ ಆ ಶಶಿಧರ್ ಅನ್ನುವಂತ ಒಬ್ಬ ಮಾಜಿ ಪೊಲೀಸು ದೊಡ್ಡ ಹೋರಾಟವನ್ನ ಮಾಡಿದ್ರು ಪೊಲೀಸರ ಪರವಾಗಿ. ನಾನು ಅವತ್ತು ಶಶಿಧರ್ ಅರೆಸ್ಟ್ ಆದ ದಿವಸ ನನಗೂ ಫೋನ್ ಮಾಡಿದ್ರು. ನಾನು ಮನೆಯಿಂದ ಹೊರಡ್ತಾ ಇದ್ದೀನಿ, ಅಷ್ಟೊತ್ತಿಗೆ ಶಶಿಧರ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಆ ಹೋರಾಟವನ್ನು ಹತ್ತಿಕ್ಕಲಾಗಿದೆ ಅಂತ ಸುದ್ದಿ ಬಂತು. ಇನ್ನೊಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆಗಿ ಅದು ಇದಾಗಿದ್ದಿದ್ರೆ ನಾನು ಅವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ಪೊಲೀಸರ ಕೆಳಹಂತದ ಪೊಲೀಸರಿಗೆ ಒಳ್ಳೆಯ ಸೌಲಭ್ಯಗಳು ಸಿಗಬೇಕು, ಸಂಬಳ ಸಿಗಬೇಕು ಅಂತೇಳಿ ನಾನು ಧರಣಿ ಕೂರ್ತಾ ಇದ್ದೆ. ಆವತ್ತು ನಾನು ಬಹುಶಃ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ರು. 10 ಟಿವಿ ಡಿಬೇಟ್ಗಳಲ್ಲಿ ನಾನು ಪೊಲೀಸರಿಗೆ ಒಳ್ಳೆಯ ಗೌರವಿತವಾದ ಜೀವನವನ್ನು ನಡೆಸೋದಿಕ್ಕೆ ಬೇಕಾದಂತಹ ಸಂಬಳ ಬೇಕು, ಸೌಲಭ್ಯಗಳು ಬೇಕು ಅಂತ ಹೇಳಿದ್ದೀನಿ. ಅಲ್ಲಿ ನಾನು BTM ಲೇಔಟ್ ಚುನಾವಣೆ ನಿಂತಾಗ ಆಡ್ಗೋಡಿಲಿರುವಂತಹ
ಪೊಲೀಸ್ ಕ್ವಾರ್ಟರ್ಸ್ಗಳಿಗೆ, ಅದು ಯಾಕಂದ್ರೆ ಅದೇ ಕ್ಷೇತ್ರದಲ್ಲಿ ಬರ್ತಾ ಇತ್ತು, ಹೋಗಿದ್ದೀನಿ, ನೋಡಿದ್ದೀನಿ. ಆಡ್ಗೋಡಿಲಿರುವಂತಹ ಅನೇಕ ಕ್ವಾರ್ಟರ್ಸ್ಗಳು ಸ್ಲಮ್ ಅಲ್ಲಿ ಮನೆಗಳಿರ್ತಾವಲ್ವಾ, ಅದೇ ತರಕ್ಕಿದ್ವು. ಅಂತ ಜಾಗಗಳಲ್ಲಿ ಪೊಲೀಸರು ವಾಸ ಮಾಡ್ತಾ ಇದ್ರು. ಇವತ್ತಿಗೊಂದು ಸ್ವಲ್ಪ ಒಳ್ಳೆ ಚೆನ್ನಾಗಿರುವಂತ ಸ್ವಲ್ಪ ಆಧುನಿಕವಾದಂತಹ ಮನೆ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅನೇಕ ಪೊಲೀಸರು ಬಹಳ ಕೆಟ್ಟ ಕ್ವಾರ್ಟರ್ಸ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕ್ವಾರ್ಟರ್ಸ್ಗಳನ್ನ ಕಟ್ತಾರೆ. ಅವು ಕ್ವಾಲಿಟಿ ಇಲ್ಲದ, ಗುಣಮಟ್ಟ ಇಲ್ಲದ ಕ್ವಾರ್ಟರ್ಸ್ಗಳು, ಸೌಲಭ್ಯ ಇಲ್ಲದ ಕ್ವಾರ್ಟರ್ಸ್ಗಳು. ನೀರಿರೋದಿಲ್ಲ, ಟಾಯ್ಲೆಟ್ ಸರಿಯಾದ ವ್ಯವಸ್ಥೆ ಇರೋದಿಲ್ಲ, ಪೇಂಟಿಂಗ್ ಇರೋದಿಲ್ಲ. ಹಿಂದೆ ಯಾರೋ 2 ವರ್ಷ 3 ವರ್ಷ ಇದ್ದವರು ಹೋದ್ಮೇಲೆ ಇವ್ರು ಯಾರೋ ಹೊಸಬರು ಬಂದ್ರೆ ಅದರಲ್ಲಿ ಜಿಗಣೆಗಳಿದ್ರೆ ಅದಕ್ಕೆ ಪೇಂಟ್ ಹೊಡೆಯೋದಿಲ್ಲ, ಕ್ಲೀನ್ ಮಾಡಿಸಿರೋದಿಲ್ಲ. ಇಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಮ್ಮ ಪೊಲೀಸರು ಬದುಕ್ತಿದ್ದಾರೆ. ಅದರ ಜೊತೆಗೆ ಕೆಟ್ಟ ಅವಾಚ್ಯ ಶಬ್ದಗಳು. ಅಧಿಕಾರಿಗಳಂತೂ ಕೆಲವು ಅಧಿಕಾರಿಗಳು ಬಾಯಲ್ಲಿ ಕೆಳ ಹಂತದವರನ್ನ ಏಕವಚನ ಬಿಡಿ, ಏಕವಚನ ಬಹುವಚನ ನನಗೇನಂತ ಅಷ್ಟು ಇಂಪಾರ್ಟೆಂಟ್ ಅನ್ಸಿಲ್ಲ, ಆದ್ರೆ ಅವಾಚ್ಯ ನೀಚ ಶಬ್ದಗಳಿಂದ ನಡ್ಕೊಳ್ತಾರೆ, ಜನರನ್ನೇ ಬೈತಾರೆ. ಇನ್ನು ಕೆಲ ಹಂತದ ಅಧಿಕಾರಿಗಳನ್ನ ಬಿಡ್ತಾರ? ಆಮೇಲೆ ವಿಶೇಷವಾಗಿ ಕಂಪ್ಯಾಷನೇಟ್ ಗ್ರೌಂಡ್ಸ್ ಮೇಲೆ ಎಂಪ್ಲಾಯ್ ಮಾಡ್ಕೊಳ್ತಾರಲ್ವಾ. ಟೈಗರ್ ಅಶೋಕ್ ಕುಮಾರ್ ಒಂದ್ಸಲ ಅವ್ರು ಹೇಳಿದ್ರು, ಹಲವು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಪೊಲೀಸರು ಏನಾದ್ರೂ ಗಂಡು ಪೊಲೀಸರು ತೀರು ಹೋದ್ರೆ ಅವರ ಮನೆಯವರಿಗೆ ಕಂಪ್ಯಾಷನೇಟ್ ಗ್ರೌಂಡ್ಸ್ ಮೇಲೆ ಕೆಲಸ ಕೊಡಬೇಕನ್ನೋ ಸಂದರ್ಭ ಬಂದ್ರೆ ಅಂತಹವರನ್ನ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಯಾವೆಲ್ಲ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಟೈಗರ್ ಅಶೋಕ್ ಕುಮಾರ್ ಅವರನ್ನ ಕೇಳಿ. ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಇದ್ದಂತವರು, ಬೆಂಗಳೂರಿನಲ್ಲಿ ಅನೇಕ ರೌಡಿಗಳ ಎಡೆಮುರಿ ಕಟ್ಟದಂತವ್ರು ಅವ್ರು ಹೇಳ್ತಾರೆ. ಪೊಲೀಸ್ ಇಲಾಖೆಯ ಖದೀಮ, ವಿಕೃತ, ಕಾಮುಕ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳನ್ನ ಹೇಗೆ ನಡೆಸ್ಕೊಳ್ತಾರೆ ಅಂತ. ಮೊನ್ನೆ ತಾನೇ ಹಿರೇಕೆರೂರ್ನ ಒಬ್ಬ ಇನ್ಸ್ಪೆಕ್ಟರ್ ತನ್ನ ಅಧೀನ SIಗೆ ಎಂತೆಂತ ರೀತಿಯ ಕೆಟ್ಟ ಮೆಸೇಜ್ಗಳನ್ನ ಕಳಿಸಿ ವಾಟ್ಸ್ಆಪ್ ಅಲ್ಲಿ ಸಸ್ಪೆಂಡ್ ಆದ ಅಂತ ನಮಗೆ ಗೊತ್ತಿದೆ. ಒಂಥರ ತುಂಬಾ ಕೆಟ್ಟ ವಾತಾವರಣದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದೇನೆ ಅವರ ಆಕ್ರೋಶ ಅಥವಾ ಒತ್ತಡಗಳನ್ನೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಅವರನ್ನ ಪ್ರಶ್ನಿಸಿದಾಗ ಅದು ಹೊರಹೊಮ್ಮತಾ ಇದೆ. ನಮ್ಮ ಮೇಲೆ ಆ ಪೊಲೀಸರಿಗೆ ದ್ವೇಷ ಇಲ್ಲ, ಆದರೆ ಅವರ ಒತ್ತಡಗಳು ಯಾವ್ಯಾವುದೋ ಒತ್ತಡಗಳು. ನಾವಿಷ್ಟೆಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ರು KRS ಪಕ್ಷದವರು, ನಮ್ಮನ್ನು ಪ್ರಶ್ನಿಸ್ತಾ ಇದಾರಲ್ಲ ಅನ್ನುವಂತ ರೀತಿಯಲ್ಲಿ ಆಕ್ರೋಶ ಅವ್ರದ್ದು ಕಟ್ಟೆ ಹೊಡೆಯುತ್ತೆ. ಮತ್ತೆ ಇನ್ನೊಂದು ತಪ್ಪು ಮಾಡ್ತಾರೆ, ಇನ್ನೊಂದು ಅಕ್ರಮವನ್ನ ಮಾಡ್ತಾರೆ ನಮ್ಮ ಮೇಲೆ. ಆದರೆ ನಾವು ಇವತ್ತು ಪ್ರಶ್ನಿಸದೆ ಈ ವ್ಯವಸ್ಥೆ ಸರಿ ಹೋಗೋದಿಲ್ಲ. ಇವತ್ತಲ್ಲ ನಾಳೆ ನಾವೇ ಬಂದು ಸರಿ ಮಾಡಬೇಕು ಇದನ್ನ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಹಾಕ್ತಿರುವಂತಹ ಒತ್ತಡದಿಂದ ಇವತ್ತಿರುವಂತಹ ಪರಮ ಭ್ರಷ್ಟ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳು, ರಾಜಕಾರಣಿಗಳು ಇದನ್ನ ಸರಿ ಮಾಡಿದ್ರೆ ನಾವು ಸಂತೋಷ ಪಡ್ತೀವಿ. ನಮ್ಮ ತನಕ ಈ ವ್ಯವಸ್ಥೆ ಕಾಯಲಿಲ್ಲ, ಸರಿ ಆಗ್ತಾ ಇದೆ ಅಂತ ನಾವು ಸಂತೋಷ ಪಡ್ತೀವಿ. ಆದರೆ ಇವತ್ತಿರುವಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ನಮ್ಮಂತ ಇರುವಂತಹ ಜನ ಅಧಿಕಾರಕ್ಕೆ ಬಂದು ಜವಾಬ್ದಾರಿ ತಗೊಂಡ್ರೆ ಮಾತ್ರ ಈ ವ್ಯವಸ್ಥೆಯನ್ನು ಸುಧಾರಿಸೋದಿಕ್ಕಾಗುತ್ತೆ. ಹಲವು ಸುದೀರ್ಘವಾಗಿ ಹಲವು ವಿಚಾರಗಳನ್ನು ಹೇಳಿದ್ದೀನಿ ಬಂಧುಗಳೇ. ಮತ್ತೊಮ್ಮೆ ವಿಶೇಷವಾಗಿ ಈ ವಿಡಿಯೋ ನಾನೊಂದು 10-15 ನಿಮಿಷದಲ್ಲಿ ಮುಗಿಸೋಣ ಅಂದ್ಕೊಂಡಿದ್ದೆ, ಬಹುಶಃ ಸುದೀರ್ಘವಾಯಿತು. ದಯವಿಟ್ಟು ಕೈ ಮುಗಿತೀನಿ. ನಿಮ್ಮ ಸ್ನೇಹ ವಲಯದಲ್ಲಿರುವಂತಹ ನಿಮ್ಮ ನೆಂಟರಲ್ಲಿ ಯಾರಾದ್ರೂ ಇದ್ರೆ ಪೊಲೀಸರು, ಅವರಿಗೆ ದಯವಿಟ್ಟು ಇದನ್ನ ತಲುಪಿಸಿ. ಅಥವಾ ಪೊಲೀಸರು ಬಹುಶಃ 10,000 ಪೊಲೀಸರು ಈಗಾಗಲೇ ನೋಡಿರಬಹುದು, ಅಥವಾ ಇವತ್ತು ಸಂಜೆ ಒಳಗಡೆ ನೋಡ್ತಾರೆ ಈ ವಿಡಿಯೋವನ್ನ. ದಯವಿಟ್ಟು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಪ್ರಾಮಾಣಿಕ ಪೊಲೀಸರ ಜೊತೆಗೆ ನಾವಿದ್ದೀವಿ. ನಿಮಗೇನೆ ಯಾವುದೋ ಒಂದು PDO ಹತ್ರ ಹೋದಾಗ, ನಿಮ್ದು ಯಾವುದೋ ಒಂದು ಹೊಲದ ಕೆಲಸಕ್ಕೋ, ಯಾವನೋ ಒಬ್ಬ ವಿಲೇಜ್ ಅಕೌಂಟೆಂಟ್ ಹತ್ರ ಹೋದಾಗ, ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ಹೋದಾಗ, ಯಾವನೋ FD ಹತ್ರ ಹೋದಾಗ, ನಿಮ್ಮ ಮನೆಯ ಸೌಲಭ್ಯಗಳಿಗೆ ಈ ಖಾತಾಗೋ ಇನ್ನೊಂದಕ್ಕೋ ಹೋದಾಗ ಸರ್ಕಾರಿ ಅಧಿಕಾರಿಗಳು ನೀವು ಪೊಲೀಸು ಗೀಲಿಸು ಅಂತ ಏನು ನೋಡದೆ ನಿಮ್ಮ ಹತ್ರನೇ ಹೇಗೆ ಲಂಚ ಕೇಳ್ತಾರೆ, ನಿಮ್ಮನ್ನೇ ಹೇಗೆ ಸತಾಯಿಸ್ತಾರೆ, ನಿಮ್ಮನ್ನೇ ಹೇಗೆ ಕಾಡಿಸ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ನೀವು ಸಂತ್ರಸ್ತರೆ. ಏನೋ ಕಾಕಿ ಬಟ್ಟೆ ಹಾಕೊಂಡಾಗ ಆಗ ಸ್ವಲ್ಪ ದಿಮಾಕು ದರ್ಪ ನೀವು ತೋರಿಸಬೇಕಾಗಬಹುದು. ಆದ್ರೆ ಕಾಕಿ ಬಟ್ಟೆ ಇಲ್ಲದೆ ಇದ್ದಾಗ ನೀವು ಒಬ್ಬ ಏಕಶ್ಚಿತ ಪ್ರಜೆಯಾಗಿ ಒಂದು ತಾಲೂಕು ಕಚೇರಿಗೆ ಹೋದಾಗ ನಿಮ್ಮನ್ನ ಇತರ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ನಡೆಸ್ಕೊಳ್ತಾರೆ, ನಿಮ್ಮಿಂದನೇ ಹೇಗೆ ಲಂಚ ಕೇಳ್ತಾರೆ ಅಂತ ನಿಮಗೂ ಗೊತ್ತಿದೆ. ನಿಮ್ಮ ಮನೆಯವರು ಹೋದಾಗ ಹೇಗೆ ನಡ್ಕೊಳ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ದಯವಿಟ್ಟು KRS ಪಕ್ಷದ ವಿರುದ್ಧ ಪಿತೂರಿ ಮಾಡ್ತಿರುವಂತಹ ನಿಮ್ಮ ಇಲಾಖೆಯಲ್ಲಿರುವಂತಹ ಪರಮ ಭ್ರಷ್ಟರಿಗೆ ಮತ್ತು ದುಷ್ಟರಿಗೆ ನೀವು ಅಡ್ಡಗಾಲಾಗಿ ನಿಲ್ಲಬೇಕು. ನ್ಯಾಯ ನೀತಿಯನ್ನ ಉಳಿಸಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಸಂಬಳದಲ್ಲಿ ಬದುಕಿ. ನೀವು ಕೆಲಸಕ್ಕೆ ಸೇರ್ಕೊಂಡಾಗಲೇ ಎಷ್ಟು ಕಡೆ ಬೇಕಾದ್ರೂ ಟ್ರಾನ್ಸ್ಫರ್ ಆಗಬಹುದು, ಅದಕ್ಕೆ ನಾನು ಸಿದ್ಧ ಅಂತ ಗೊತ್ತಿದ್ದೇ ನೀವು ಕೆಲಸಕ್ಕೆ ಸೇರ್ಕೊಂಡಿರೋದು. ಹಾಗಾಗಿ ಟ್ರಾನ್ಸ್ಫರ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅನ್ನೋದು ತಲೆ ಕೆಡಿಸ್ಕೊಳ್ದಿರ ಪ್ರಾಮಾಣಿಕವಾಗಿದ್ದು ಎಲ್ಲಿಗಾದ್ರೂ ಕಳಿಸ್ಲಿ ಹೋಗಿ. ನಿಮ್ಮ ಮಕ್ಕಳಿಗೆ ನಾನು ರವಿ ಕೃಷ್ಣಾರೆಡ್ಡಿ, ರವಿ ನನ್ನ ಹೆಸರು, ನಮ್ಮ ಅಪ್ಪನ ಹೆಸರು ಕೃಷ್ಣಾರೆಡ್ಡಿ.
ನಮ್ಮಪ್ಪ ಕೃಷ್ಣಾರೆಡ್ಡಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆಗಿದ್ದ. ಅವರು ಏನು ವಿಲೇಜ್ ಅಕೌಂಟೆಂಟ್ ಆಗಿದ್ರು. ಅವ್ರ ಬಗ್ಗೆ ಊರಿನ ಜನ ಎಲ್ಲ ಬಹಳ ದೊಡ್ಡ ರೀತಿಯಲ್ಲಿ ಪ್ರಾಮಾಣಿಕ, ದಕ್ಷ, ಅಪ್ಪ ಖಡಕ್ ಮನುಷ್ಯ ಅಂತ ಮಾತಾಡ್ತಿದ್ರು ಅಂತ 40 ವರ್ಷಗಳಿಂದ ನಮ್ಮ ಊರಿನ ಜನ ಮಾತಾಡ್ಕೊಳ್ತಿದ್ದನ್ನ ಕೇಳಿ ಆವತ್ತಿಗೂ ರೋಮಾಂಚನ ಆಗ್ತಾ ಇತ್ತು. ಇವತ್ತಿಗೂ ನನ್ಗೆ ರೋಮಾಂಚನ ಆಗುತ್ತೆ. ನಮ್ಮ ಅಪ್ಪನ ಬಗ್ಗೆ ಈಗಲೂ ಹೆಮ್ಮೆ ಬರುತ್ತೆ, ಹೆಮ್ಮೆ ಆಗುತ್ತೆ, ನನಗೆ ಗೌರವ ಉಂಟಾಗುತ್ತೆ. ನಿಮ್ಮ ಮಕ್ಕಳಿಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರಿಗೆ ನಾನು ಕೇಳ್ಕೊಳ್ಳೋದು, ನೀವು ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀರಾ, ಏನು ಕೊಡ್ತೀರಾ, ಯಾವ ಲೆಕ್ಕ ಬರೋದಿಲ್ಲ. ಇವತ್ತು ಎಷ್ಟೋ ಪೊಲೀಸರ ಮಕ್ಕಳು, ಅಧಿಕಾರಿಗಳ ಮಕ್ಕಳು, ದುಡ್ಡಿರುವಂತವರ ಮಕ್ಕಳು ಗ್ಯಾಂಬ್ಲಿಂಗ್ ಅಲ್ಲಿ, ಆ ಜೂಜ್ಗಳಲ್ಲಿ, ಆನ್ಲೈನ್ ಜೂಜ್ಗಳಲ್ಲಿ ಹೋಗಿ ಹಾಕಿ ಕಳ್ಕೊಂಡು ಜೀವನವನ್ನೇ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ನಮಗೆ ಗೊತ್ತಿದೆ. ಹಾಗಾಗಿ ನೀವು ಸಂಪಾದನೆ ಮಾಡಿ ಕೊಡ್ತೀರಲ್ವಾ, ನಾಯ ಮೊಲೆ ಹಾಲು ನಾಯಂಗಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ ಅಂತ ಬಸವಣ್ಣ ಹೇಳ್ತಾರೆ. ನೀವು ಅಕ್ರಮದಿಂದ ಸಂಪಾದನೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಬಸವಣ್ಣ ಅದೇ ವಚನದಲ್ಲಿ ಹೇಳ್ತಾರೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ನೀವು ಸಂಪಾದನೆ ಮಾಡಿ ಏನಿಟ್ರು ಅದನ್ನ ನೆಕ್ಸ್ಟ್ ಜನರೇಷನ್ ಅವರು ಹೇಗೆ ಬೇಕಾದ್ರೂ ದುರ್ಬಳಕೆ ಮಾಡ್ಕೊಳ್ಬಹುದು, ಅದನ್ನ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಏನ್ ಕೊಡಬಹುದು ನಿಮ್ಮ ಮಕ್ಕಳಿಗೆ ಅಂದ್ರೆ, ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳಿಗೆ ಗೌರವ ಬರುವಂತಹ ನಡವಳಿಕೆ ನೀವು ತೋರಿಸಿದ್ರೆ ಅದೇ ನಿಮ್ಮ ಮಕ್ಕಳು ನಿಮಗೆ ತೋರಿಸುವಂತಹ ಒಂದು ಏನು ಋಣ ಕೊಡುವಂತಹ ಇದು. ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ನಿಮಗೆ ಋಣವಾಗಿರ್ಬೇಕು ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತ ರೀತಿಯಲ್ಲಿ ನಿಮ್ಮ ದಕ್ಷತೆ ಮತ್ತು ಕಾರ್ಯವೈಖರಿ ಇರಲಿ, ನಡವಳಿಕೆ ಇರಲಿ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಒಳ್ಳೇದು ಮಾಡಿ, ಒಳ್ಳೆ ಕೆಲಸ ಮಾಡಿ, ನ್ಯಾಯವಾಗಿ ನಡ್ಕೊಳ್ಳಿ. ಇಡೀ ದೇಶ ಅಲ್ಲ, ಪ್ರಪಂಚನೇ ಇವತ್ತು ಒಂದು ವಿಚಿತ್ರವಾದ ಸಂದರ್ಭದಲ್ಲಿ, ಸಂದಿಗ್ಧದಲ್ಲಿದೆ. ಯಾವಾಗ ಬೇಕಾದ್ರೂ ಮಳೆ ಆಗಬಹುದು, ಬರಗಾಲ ಬರಬಹುದು, ಪ್ರವಾಹಗಳಾಗಬಹುದು, ಇನ್ನೊಂದೇನೋ ಆಗಬಹುದು, ಬೆಳೆಗಳ ಹಾನಿ ಆಗಬಹುದು, ಭೂಕಂಪಗಳಾಗಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ಜೀವನ ಕ್ಷಣಿಕ. ಹೇಗೆ ಮಧುಕರ್ ಶೆಟ್ರು 6 ಅಡಿ 2 ಇಂಚಿದ್ರೇನೋ ಒಳ್ಳೆ ಬಲಿಷ್ಠವಾದಂತಹ ದೈಹಿಕ ಸಾಮರ್ಥ್ಯ ಇದ್ದಂತಹ ಅಜಾನುಬಾಹು, ಆದರೆ ಯಾವುದೊಂದು ಸಣ್ಣ ಕಾಯಿಲೆ ಅವರನ್ನ ಕೊಂದುಬಿಡ್ತು. ಇನ್ನು ಕೋವಿಡೇ ಬಂದಿರಲಿಲ್ಲ, ಕೋವಿಡ್ಗಿಂತ 1 ವರ್ಷದ ಮೊದಲೇನೆ. ಹಾಗಾಗಿ ಜೀವನ ನಿಜಕ್ಕೂ ಕ್ಷಣಿಕ. ಹಾಗಾಗಿ ಒಂದು ಸಾರ್ಥಕವಾದ ಬದುಕನ್ನ ಬದುಕಿ, ನ್ಯಾಯ ನೀತಿಯಿಂದ ಬದುಕಿ. ವಿಶೇಷವಾಗಿ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ, ನಿಮಗೆ ನಾನು ಹಲವು ಸಂದರ್ಭಗಳಲ್ಲಿ ಹೇಳಿದ್ದೀನಿ, ನಿಮ್ಮ ಯಾವುದೋ ಪೂರ್ವಜನ್ಮದ ಪುಣ್ಯ ನಿಮಗೆ ಸರ್ಕಾರಿ ನೌಕರಿ, ಪೊಲೀಸ್ ನೌಕರಿ ಸೇರಿದಂತೆ ಸರ್ಕಾರಿ ನೌಕರಿ ಸಿಕ್ಕಿರೋದು. ಯಾಕೆಂದ್ರೆ ನಿಮಗೆ 2 ತರಹದ ಅನುಕೂಲಗಳಿದೆ. ಒಂದು, ಕೈ ತುಂಬ ಸಂಬಳ, ಗೌರವ ಘನತೆಯಿಂದ ಬದುಕೋದಿಕ್ಕೆ ಬೇಕಾದಂತ ಒಳ್ಳೆ ಸಂಬಳ ಇವತ್ತು ಸರ್ಕಾರಿ ನೌಕರರಿಗೆ. ನಮ್ಮ ತಂದೆ ಸರ್ಕಾರಿ ನೌಕರಲ್ಲಿದ್ದಾಗ ಆ ಸಂಬಳ ನಮ್ಗೆ ಮನೆ ತನಕ ಬರ್ತಾನೆ ಇರಲಿಲ್ಲ. ಪಾಪ ಅವ್ರು ಓಡಾಟಕ್ಕೆ ಖರ್ಚಿಗೆ ಆಗ್ಬಿಡ್ತಾ ಇತ್ತು. ಅವ್ರು ದಿವಸಕ್ಕೆ 2 ಪ್ಯಾಕ್ ಸಿಗರೇಟ್ ಸೇರ್ತಾ ಇದ್ರು, ಮುಗಿದೋಗ್ತಾ ಇತ್ತು ಎಷ್ಟೋ ಸಾಲಕ್ಕೆ. ಆದ್ರೆ ಇವತ್ತು ಹಂಗಲ್ಲ. ಅದ್ರ ಜೊತೆಗೆ ಏನ್ ಮಾಡ್ತೀರಾ ನೀವು? ಜನರ ಸೇವೆ, ಜನಾರ್ದನನ ಸೇವೆ, ಜನಾರ್ದನನ ಸೇವೆ ಪುಣ್ಯದ ಕೆಲಸ. ಹಾಗಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಪುಣ್ಯ ಸಂಪಾದಿಸಿ, ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತ ರೀತಿಯಲ್ಲಿ ನಡೆದುಕೊಳ್ಳಿ. ಸಂಬಳದಲ್ಲಿ ಬದುಕಿ, ಹೆಮ್ಮೆಯಿಂದ ಬದುಕಿ. ಯಾವನೋ ರೈಡ್ ಆಯ್ತು, ಇನ್ನೊಂದಾಯ್ತು ಅಂದ್ರೆ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು ತಲೆ ತಗ್ಗಿಸ್ತಾರಲ್ವಾ, ಅದಕ್ಕಿಂತ ನಿಮ್ಮ ಕುಟುಂಬದವ್ರನ್ನ ಅವಮಾನ ಮಾಡೋದಿಕ್ಕೆ ನೀವು ಮಾಡುವಂತ ಯಾವ ಕೆಲಸವೂ ಅದಕ್ಕಿಂತ ಹೆಚ್ಚು ಅವಮಾನ ಮಾಡೋದಿಲ್ಲ. ಹಾಗಾಗಿ ಇವೆಲ್ಲ ಗಮನದಲ್ಲಿಟ್ಕೊಳ್ಳಿ. ನಾಡನ್ನ ಕಾಪಾಡಿ ಉಳಿಸ್ಕೊಳ್ಳಿ. ದೇಶದ ಒಳಗಡೆ ದೇಶವನ್ನ ಕಟ್ತಾ ಇರುವಂತಹ ಸೈನಿಕರು ನೀವು, ಸರ್ಕಾರಿ ನೌಕರರು. ಜನರ ತೆರಿಗೆ ಹಣವನ್ನು ಸದ್ಬಳಕೆ ಮಾಡಬೇಕಾದವರು, ಯೋಜನೆಗಳನ್ನು ರೂಪಿಸಿ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಬಡತನ ನಿವಾರಣೆ ಮಾಡಬೇಕಾಗಿರೋರು, ಸಮಾನತೆ ತರಬೇಕಾಗಿರೋರು, ಸಮೃದ್ಧಿ ಮಾಡಬೇಕಾದವರು. ಹಾಗಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಯಾರು ಕೊನೆಯದಾಗಿ KRS ಪಕ್ಷವನ್ನ ವಿರೋಧಿಸ್ತಾ ಇರುವಂತವರು ಇವತ್ತು 2 ತರಹದ ಜನ. ಇಲ್ಲ ಅವನು ಕಡು ಭ್ರಷ್ಟನಾಗಿರ್ಬೇಕು ಅಥವಾ ಈ ಭ್ರಷ್ಟ ವ್ಯವಸ್ಥೆಯ ಫಲಾನುಭವಿ ಆಗಿರ್ಬೇಕು. ಅವನು ಮಾತ್ರ ಇವತ್ತು KRS ಪಕ್ಷದ ನೀತಿಗಳನ್ನ, ಅಭಿಯಾನಗಳನ್ನ, ನಮ್ಮ ರಚನಾತ್ಮಕ ಕಾರ್ಯಕ್ರಮಗಳನ್ನ ವಿರೋಧಿಸ್ತಾನೆ ಮತ್ತು ನಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡ್ತಾನೆ. ಅವನು ಸರ್ಕಾರಿ ನೌಕರಿ ಇದ್ಕೊಂಡು ಕಡು ಭ್ರಷ್ಟನಾಗಿದ್ದುಕೊಂಡು KRS ಇಂದ ಪ್ರಶ್ನಿಸಲ್ಪಟ್ಟಿರ್ಬೇಕು, ಅಥವಾ ಮುಂದೆ ಇವರು ನನ್ನನ್ನು ಪ್ರಶ್ನಿಸ್ತಾರೆ ಅಂತ ಅಂದ್ಕೊಂಡಿರ್ಬೇಕು. ಅವನು ಅಥವಾ ಅವಳು ಮಾತ್ರ KRS ಪಕ್ಷದ ವಿರುದ್ಧ ಮಾತಾಡ್ತಾರೆ, ಅಥವಾ ಈ ಭ್ರಷ್ಟರ ಜೊತೆಗೆ ಶಾಮೀಲ್ ಹಾಕೊಂಡು ಅವರಿಗೆ ಗುಲಾಮರಾಗಿ ಅಥವಾ ಇನ್ನೇನು ಚಮಚಗಳಾಗಿ, ಪಿಂಪ್ಗಳಾಗಿ, ತಲೆ ಹಿಡಿದರಾಗಿ ಕೆಲಸ ಮಾಡುವಂತ ಯಾವನು ಇನ್ನೊಬ್ಬ ಕಡು ನೀಚ, ಅವನು ಮಾತ್ರ ಇವತ್ತು KRS ಪಕ್ಷದ ವಿರುದ್ಧವಾಗಿ ವೈಚಾರಿಕವಾಗಿ ಅಥವಾ ವಿಷಾಧಾರಿತವಾಗಿ ವಿರೋಧ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಕಡೆ ಹಂಚ್ಕೊಳ್ಳಿ. ವಿಶೇಷವಾಗಿ ಪೊಲೀಸರ ಮತ್ತು ಸರ್ಕಾರಿ ನೌಕರರ ಗಮನಕ್ಕೆ ತರುವ ಹಾಗೆ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನಮ್ಮ ರಾಜ್ಯದ ಪೊಲೀಸರು
ಮಧುಕರ್ ಶೆಟ್ಟಿ ಅಂತ ಒಬ್ಬ ಅಧಿಕಾರಿಯನ್ನ ಆದರ್ಶವಾಗಿ ತೆಗೆದುಕೊಂಡು ಕಾರ್ಯನಿರ್ವಹಿಸಲಿ. ಏನೇ ಆಗಲಿ ಬಂಧುಗಳೇ, ಎಲ್ಲರಿಗೂ ಒಳ್ಳೇದಾಗ್ಲಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ನಮಸ್ಕಾರ. ಥ್ಯಾಂಕ್ ಯು.